ಎಲ್ರಿಗೂ ಮಧ್ಯಾಹ್ನದ ಆ ಒಂದು ಈ ಒಂದು ಸಮಯದಲ್ಲಿ ಅದ್ಭುತವಾದಂತಹ ಧ್ಯಾನ ಆಯ್ತು. ಹಾಗೆ ಇವತ್ತಿನ ವಿಷಯದೊಂದಿಗೆ ನಾವು ಆ ಈ ಒಂದು ವಿಷಯ ಅನ್ನೋದು ಅದ್ಭುತವಾದಂತ ವಿಷಯ, ಯಾಕಂದ್ರೆ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯ. ಹಾಗಾಗಿ ಇದನ್ನು ತಿಳಿದುಕೊಳ್ಳುವ ಮುಂಚೆ ನಾವೆಲ್ಲರೂ ಪತ್ರಿಜಿ ಗುರುಗಳಿಗೆ ಅನಂತವಾಗಿ ನಮಿಸುತ್ತಾ ಈ ಒಂದು ವೇದಿಕೆಗೆ ಅಂದ್ರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂತಹ ವೇದಿಕೆ, ಈ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಸರ್ ಅವರಿಗೂ ಕೃತಜ್ಞತೆಗಳನ್ನು ಹೇಳುತ್ತಾ ಈಗ ನಾವು ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ಏನು ಅಂದ್ರೆ ಪೂರ್ಣ ಬೆಳಕಿನ ಸ್ನೇಹ ಸಂಗಮ. ಎಲ್ರು ಕೇಳಿಸ್ತಾ ಇದೆ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ವಾಯ್ಸ್ ಅಲ್ಲಿ? ಪೂರ್ಣ ಬೆಳಕಿನ ಸ್ನೇಹ ಸಂಗಮ ಅಂತ ಹೇಳಿ ಇವತ್ತಿನ ವಿಷಯವಾಗಿದೆ. ಪೂರ್ಣ ಬೆಳಕು ಅಂತ ಅಂದ್ರೆ ಏನು ನೋಡಿ, ಎಷ್ಟು ವಿಷಯವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಪೂರ್ಣ ಬೆಳಕು ಯಾಕೆ ಈ ವಿಷಯದಲ್ಲಿ ಪೂರ್ಣ ಬೆಳಕು ಅನ್ನೋದನ್ನ ತಗೊಂಡ್ವಿ ಅಂತಂದ್ರೆ ನಿಜವಾಗ್ಲೂ ನಾವು ಹೇಗೆ ಜೀವಿಸ್ತಾ ಇದೀವಿ, ಏನ್ ಕೆಲಸ ಮಾಡ್ತಾ ಇದೀವಿ, ಇದನ್ನೇ ಯಾಕೆ ಮಾಡ್ತಾ ಇದೀವಿ, ಅದನ್ನೇ ಯಾಕೆ ಮಾಡ್ತಾ ಇದೀವಿ, ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಒಂದು ಯೋಚನೆ ಬರುತ್ತೆ ನನಗೆ. ನಾನು ಯಾಕೆ ದಿನ ಇದೇ ಕೆಲಸ ಮಾಡ್ತೀನಿ, ಯಾಕೆ ದಿನ ಧ್ಯಾನನೇ ಮಾಡ್ತೀನಿ, ಯಾಕೆ ನಾನು ದಿನ ಆಫೀಸ್ಗೆ ಹೋಗ್ತೀನಿ, ಯಾಕೆ ಸ್ಕೂಲ್ಗೆ ಹೋಗ್ತೀವಿ, ಯಾಕೆ ಮನೆ ಕೆಲಸಗಳನ್ನೇ ಮಾಡ್ತೀವಿ, ಇವೆಲ್ಲ ಯೋಚನೆಗಳು ಯಾಕೆ ಇವೆಲ್ಲ ನಮಗೆ ಅಂದಾಗ ನಮಗೆ ಒಂದು ಅನುಭವವನ್ನು ತೆಗೆದುಕೊಂಡು ಅದನ್ನ ಅನುಭವ ತಗೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಇನ್ನು ಹೆಚ್ಚಿನ ಒಂದು ಉನ್ನತ ಕಾರ್ಯಕ್ಕೆ, ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸಾಕಷ್ಟು ನಾವು ಇಲ್ಲಿ ಅನುಭವಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಅನುಭವಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ಕಾರ್ಯ ನಡೀತು. ಏನ್ ಈ ಕಾರ್ಯ? ಅದೇ ಇದೊಂದು ಪೂರ್ಣ ಬೆಳಕಿನ ಸ್ನೇಹ ಸಂಗಮ. ನೋಡಿ ಇವತ್ತಿನ ವಿಷಯ ಈ ಒಂದು ಬೆಳಕು ಅಂದ್ರೆ ಏನು ಅಂತಂದ್ರೆ ಇಡೀ ಒಂದು ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಈ ಬ್ರಹ್ಮಾಂಡದಲ್ಲಿ ನಡೆಯುವಂತಹ ಚರಾಚರ ಜೀವ ಜಂತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಹುಲ್ಲು ಕಡ್ಡಿ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು, ಏನೇನ್ ನಡಿಬೇಕು ಅಂತಂದ್ರೆ ಅದು ಒಂದು ಶಕ್ತಿಯ ಮುಖಾಂತರವೇ ನಡಿಬೇಕು ವಿನಃ ಬೇರೆ ಏನು ಇಲ್ಲ. ಬೇರೆ ಏನು ಇಲ್ಲ ಅಂದಾಗ ಒಂದು ಶಕ್ತಿ ಇದೆ ಅನ್ನೋದು ನಮ್ಗೆ ನಿಜವಾಗ್ಲೂ ಅರ್ಥಕೊಳ್ಬೇಕಾಗಿರುವಂತ ವಿಷಯ. ಒಂದು ಶಕ್ತಿ ಇಲ್ಲದೆ, ಅದು ಎಂತಹ ಶಕ್ತಿ? ಮಹಾನ್ ಶಕ್ತಿ. ಆ ಶಕ್ತಿಯಿಂದಲೇ ನಡಿಬೇಕಾಗಿರೋದು. ಯಾಕೆ ಈ ಶಕ್ತಿಗೆ ನಾವು ಏನಂತ ಕರಿಬೇಕು? ಇದು ಹೇಗೆ ಅಂದ್ರೆ ಇದು ಒಂದು ಬೆಳಕಿನ ರೂಪವಾಗಿದೆ. ಇದಕ್ಕೆ ಒಂದು ಆಕಾರ ಅನ್ನೋದಿಲ್ಲ, ನಿರಾಕಾರ. ಅದನ್ನ ನಾವು ಪರಮಾತ್ಮ ಅಂತ ಹೇಳ್ತೀವಲ್ಲ, ಅದು ಆ ಒಂದು ನಿರಾಕಾರ ಜ್ಯೋತಿ, ಬೆಳಕು, ಮೂಲ ಚೈತನ್ಯ ಇದೆ ನೋಡಿ. ಇವತ್ತಿನ ವಿಷಯ ಹೇಳ್ಬೇಕಂದ್ರೆ ಇದೆ. ಆ ಮೂಲ ಚೈತನ್ಯದಿಂದ ನಾವು ಇಲ್ಲಿ ಇದೀವಿ. ಅದಕ್ಕಾಗಿ ನಾವು ಏನಂತ ಕರಿತಾ ಇದ್ದೀವಿ? ಆ ಮೂಲ ಚೈತನ್ಯಕ್ಕೆ ಪೂರ್ಣ ಬೆಳಕು ಅಂತ ಕೇಳ್ತೇವೆ. ಹಾಗಾದ್ರೆ ನಾವ್ ಯಾರು ಅಂತಂದ್ರೆ ನಾವ್ ಆತ್ಮಸ್ವರೂಪಿಗಳು. ನಾವ್ ಆತ್ಮಸ್ವರೂಪದಲ್ಲಿ ಯೋಚನೆ ಮಾಡ್ತಾ ಇದೀವಿ. ನಾವು ಆತ್ಮಗಳು. ನಾವು ಈ ಆತ್ಮಗಳು ಶರೀರಧಾರಿಯಾಗಿ ಬಂದಿದ್ದೇವೆ. ನೋಡಿ, ಇದು ಯಾಕೆ ಸಂಗಮ ಅಂತ ಹೇಳಿ ಈ ವಿಷಯದಲ್ಲಿ ಬಂದಿದೆ ಅಂತಂದ್ರೆ ಇದು ಪೂರ್ಣ ಬೆಳಕಿನ ಸ್ನೇಹ ಸಂಗಮಕ್ಕೆ ಈ ವಿಷಯ ಅಂದ್ರೆ ಈ ಒಂದು ಪೂರ್ಣ ಬೆಳಕು ಮತ್ತು ಇದು ಆತ್ಮ, ಇವುಗಳ ಮಧ್ಯದಲ್ಲಿ ಇನ್ನೊಂದಿದೆ. ಏನಿದು ಅಂದ್ರೆ ಪೂರ್ಣಾತ್ಮ ಅಂತ ಇದೆ. ಎಲ್ಲರೂ ಕೇಳಿರ್ಬೋದು. ಪೂರ್ಣಾತ್ಮ ಅಂದ್ರೆ ಏನೋ ಗೊತ್ತಿಲ್ಲ, ಆತ್ಮ ಗೊತ್ತಿದೆ, ಮೂಲ ಚೈತನ್ಯ. ಪೂರ್ಣಾತ್ಮ ಏನಿದು ಮತ್ತೆ ಕೆಲಸ ಏನಿದೆ? ಇವೆಲ್ಲ ಮೂರು ಒಂದು ಬೆಳಕಿನ ಅಥವಾ ಚೈತನ್ಯ ಅನ್ಕೊಳ್ಳಿ, ಅಥವಾ ಪೂರ್ಣಾತ್ಮ ಅನ್ಕೊಳ್ಳಿ, ಮತ್ತೆ ಈ ಒಂದು ಆತ್ಮ ಅಂತಾನೆ ಹೇಳ್ಕೊಳ್ಳಿ. ಇದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಈ ವಿಷಯ ಏನು ಅಂತಂದ್ರೆ ಎಲ್ಲಾ ನಡಿಬೇಕಾಗಿರುವುದು ಪೂರ್ಣ ಬೆಳಕಿನಿಂದಲೇ. ಈ ಒಂದು ಪೂರ್ಣ ಬೆಳಕು ಇದೆ, ಇವಾಗ ನಾವು ಪರಮಾತ್ಮ ಅಂತ ಏನ್ ಕರಿತೀವಲ್ಲ,
ಆ ಒಂದು ಪರಮಾತ್ಮ, ಆ ಒಂದು ಚೈತನ್ಯ ಸ್ವರೂಪ ಏನಂತಂದ್ರೆ ಎಲ್ಲಾ ಲೋಕದಲ್ಲಿ ಸಾಕಷ್ಟು ಲೋಕಗಳಿದಾವೆ. ಯಾವ ಎಲ್ಲಾ ಲೋಕಗಳಲ್ಲಿ ಏನೇನ್ ಕೆಲಸಗಳಿದಾವೆ, ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಒಂದು ಕ್ಷಣದ ಒಂದು ಮೂಲ ಒಂದು ಆ ಒಂದು ಕೆಲಸದಲ್ಲಿ ನಡಿಬೇಕಾಗಿರುವಂತ ಪ್ರತಿ ಕಾರ್ಯಗಳು ಅಲ್ಲಿ ಏನ್ ನಡಿಬೇಕಾಗಿದೆಯಲ್ಲ ಅದಕ್ಕೆಲ್ಲ ಇದು ಮೂಲ ಅನ್ನೋದು ಸಾಕ್ಷಿಯಾಗಿದೆ. ಈ ಮೂಲ ಬೆಳಕು ಏನಿದೆಯಲ್ಲ ಇದು ಸಾಕ್ಷಿಯಾಗಿದೆ, ಅದರಿಂದಲೇ ನಡೀತಾ ಇದೆ. ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರ ಆ ಒಂದು ದೊಡ್ಡದಾಗಿರುವಂತಹ ಚೈತನ್ಯ, ಆ ಬೆಳಕು ಅಲ್ಲಿಂದ ನಮಗೆ ಆ ಒಂದು ಒಂದು ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಏನು ಆ ಒಂದು ಆ ಬೆಳಕಿನ ಆ ಮೂಲ ಚೈತನ್ಯ ಏನು ಅನ್ಕೊಳ್ತು ಅಂತಂದ್ರೆ, ಇನ್ನು ಈ ಭೂಲೋಕದಲ್ಲಿ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ, ಭೂಲೋಕ ಅನ್ನೋದನ್ನ ಸೃಷ್ಟಿ ಮಾಡಿದಾಗ ಎಲ್ಲಾ ಲೋಕವನ್ನು ಸೃಷ್ಟಿ ಮಾಡಿತು ಆ ಒಂದು ಅದ್ಭುತ ಶಕ್ತಿ ಮೂಲ ಚೈತನ್ಯ ಪರಮಾತ್ಮನೇ ಅಂದ್ಕೊಳ್ರಿ, ಎಲ್ಲ ಒಂದೇ. ಅಲ್ಲಿ ಸೃಷ್ಟಿಯಾದಾಗ ಅಲ್ಲಿ ಅನುಭವಗಳನ್ನು ತೆಗೆದುಕೊಳ್ಳಕ್ಕೆ ಆತ್ಮಗಳ ಸೃಷ್ಟಿ ಆಗ್ಲೇಬೇಕಾಯ್ತು. ಅವಾಗ ನೋಡಿ ಆ ಭಗವಂತ ಏನ್ ಮಾಡ್ದ, ಇವಾಗ ನಾವೇನ್ ಹೇಳಿದ್ರೆ ಪೂರ್ಣ ಚೈತನ್ಯ, ಮಹಾನ್ ಚೈತನ್ಯ ಅಂತ ಏನ್ ಹೇಳ್ತೀವಲ್ಲ, ಯೋಚನೆ ಮಾಡಿ ನಿಜವಾಗ್ಲೂ ಇಲ್ಲೊಂದು ಎಲ್ಲಾ ಲೋಕದಲ್ಲಿ ಇರುವಂತಹ ಅದ್ಭುತವಾದಂತಹ ಶಕ್ತಿಗಳಿದಾವೆ. ಆ ಎಲ್ಲಾ ಲೋಕದಲ್ಲಿ ಏನೆಲ್ಲ ಅದ್ಭುತ ಶಕ್ತಿ ಇದಾವಲ್ಲ ಈ ಭೂಲೋಕದಲ್ಲಿ ಪರಿಪೂರ್ಣವಾಗಿ ಇದಾವೆ. ಎಲ್ಲೆಲ್ಲೋ ಒಂದು ಲೋಕದಲ್ಲಿ ಒಂದೊಂದು ಶಕ್ತಿಗಳಿದ್ರೆ ಆ ಎಲ್ಲಾ ಲೋಕಗಳಲ್ಲಿ ಇರುವಂತದ್ದು ಈ ಭೂಲೋಕದಲ್ಲಿಯೇ ಇದೆ ಅನ್ನೋದು ಒಂದು ಪುಸ್ತಕದಲ್ಲಿ ನಾವು ತಿಳಿದಿರುವಂತಹ, ಈ ಪುಸ್ತಕದ ಹೆಸರು ಕೂಡ ಕೊನೆಯದ್ರಲ್ಲಿ ಹೇಳ್ತೀನಿ. ಇದು ಬೆಳಕಿನಿಂದ ಬೆಳಕಿನೆಡೆಗೆ. ಆಲ್ರೆಡಿ ಎಲ್ರು ಈ ಪುಸ್ತಕನ ಓದಿರ್ಬೋದು, ಸತ್ಯ ಪಯಣ ಪುಸ್ತಕ. ಸೊ ಇದರಲ್ಲಿ ಇದು ನಿಜವಾಗ್ಲೂ ಒಂದು ಚಾನಲಿಂಗ್ ಸಂದೇಶ. ಇದು ಈ ಚಾನಲಿಂಗ್ ಸಂದೇಶ ಆಗಿರೋದ್ರಿಂದ ಅಲ್ಲಿ ಮಹಾನ್ ಚೈತನ್ಯ ಹೇಗೆ ಆತ್ಮಗಳ ರೂಪವಾಗಿ ನಾವಿಲ್ಲಿ ಬಂದಿದ್ದೀವಿ. ಇವಾಗ ನಿಮ್ಗೆಲ್ರಿಗೂ ಗೊತ್ತಿದೆ, ನಾವು ಆತ್ಮಗಳು, ನಾವು ಭಗವಂತನ ಸ್ವರೂಪಿಗಳು ಅಂತ ಹೇಳ್ತೀವಿ. ಈ ಭಗವಂತ ಏನ್ ಮಾಡಿದ ಅಂತಂದ್ರೆ, ತಾನು ಪ್ರತಿ ಲೋಕದಲ್ಲಿ ನಡೆಯುವಂತ ಕಾರ್ಯಕಾರಣಗಳ ಅನುಭವಗಳನ್ನು ತುಂಬಿಸಿಕೊಂಡಂತಹ ಜ್ಞಾನ ಭಂಡಾರ ಆಗಿದ್ದಾನೆ. ಹಾಗಾದ್ರೆ ಇಂಥ ಜ್ಞಾನ ಭಂಡಾರದ ನಿರಂತರ ಜ್ಞಾನ ವಿನಿಯೋಗ ಆಗ್ಬೇಕು, ಎಲ್ಲ ಕಡೆ ಅದನ್ನ ಹಂಚಬೇಕು. ಈ ಭೂಲೋಕ ಇದೆ ಅಲ್ವಾ, ಮತ್ತೆ ಇಲ್ಲೊಂದು ಆ ಜ್ಞಾನ ಭಂಡಾರ ಅನ್ನೋದನ್ನ ಕೆಲವು ಆತ್ಮಗಳನ್ನು ಕಳಿಸಿ ಆ ಆತ್ಮಕ್ಕೆ ಅಲ್ಲಿರುವಂತಹ ಎಲ್ಲಾ ಒಂದು ಏನು ಎಕ್ಸ್ಪೀರಿಯನ್ಸ್ ತಗೊಂಡ್ ಬರಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡ. ಈ ಪೂರ್ಣ ಬೆಳಕಿನ ಸ್ನೇಹ ಸಂಗಮ ಹೇಗಾಗತ್ತೆ ಅಂತ ಇವಾಗ ನಾವು ತಿಳ್ಕೊಳ್ಬಹುದು. ಇಲ್ಲಿ ವಿನಿಯೋಗ ಆಗ್ಬೇಕು ಅಂತಂದ್ರೆ ತನ್ನ ಬೆಳಕಿನ ಅಂಶಗಳನ್ನು ಬಿಡುಗಡೆಗೊಳಿಸ್ಬೇಕಾಯ್ತು. ಪೂರ್ಣ ಬೆಳಕು ಏನಂತ ಹೇಳಿದ್ನಲ್ವಾ, ಆ ಚೈತನ್ಯ, ಮೂಲ ಚೈತನ್ಯ ಅದು ಕೆಲವು ಅಂಶಗಳನ್ನು, ಬೆಳಕಿನ ಅಂಶಗಳನ್ನಾಗಿ ಬಿಡುಗಡೆಗೊಳಿಸಿದ್ರೆ ಆ ಒಂದು ಚೈತನ್ಯಗಳು ಇಲ್ಲಿ ಬಂದು ಈ ಭೂಲೋಕಕ್ಕೆ ಬಂದು ಅನುಭವಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗಿದೆ. ಇದು ಒಂದು ಕಾನ್ಸೆಪ್ಟ್. ಇಲ್ಲಿ ಎಲ್ಲಾ ಕಡೆ ಈ ತನ್ನ ಬೆಳಕಿನ ಅಂಶಗಳನ್ನು ಬಿಡುಗಡೆಗೊಳಿಸಿ, ಯಾವಾಗ ಜ್ಞಾನ ಭಂಡಾರ ಅಂತ ಏನ್ ಹೇಳಿದ್ವಲ್ಲ, ಎಲ್ಲಾ ಲೋಕಗಳಲ್ಲೂ ಎಲ್ಲದ್ರಲ್ಲೂ ಎಲ್ಲ ಪ್ರತಿ ಕಾರ್ಯಗಳಲ್ಲೂ ಗೊತ್ತಿದೆ, ಎಲ್ಲವನ್ನೂ ಜ್ಞಾನ ಹೊಂದಿರುವಂತ ಆ ಮೂಲ ಚೈತನ್ಯ ತಾನು ಏನ್ ಮಾಡ್ತಾನೆ ಅಂತ, ಇಂಥ ಜ್ಞಾನ ಭಂಡಾರ ನಿರಂತರ ಜ್ಞಾನ ವಿನಿಯೋಗದ ಕಾರ್ಯಕ್ಕಾಗಿ ತನ್ನ ಬೆಳಕಿನ ಕೆಲವು ಅಂಶಗಳನ್ನು ಬಿಡುಗಡೆಗೊಳಿಸ್ತಾನೆ. ತನ್ನ ಈ ಮೂಲ ಚೈತನ್ಯದಿಂದ ಹೋದಂತಹ ಬೆಳಕಿನ ಅಂಶಗಳು ಏನಾಗ್ತವೆ ಅಂತಂದ್ರೆ ನೆಕ್ಸ್ಟ್ ಅವು ಪೂರ್ಣಾತ್ಮಗಳಾಗಿ ಬೆಳಕಿಗೆ ಬರುತ್ತೆ. ಪೂರ್ಣಾತ್ಮಗಳು ನೋಡಿ, ತನ್ನ ಬೆಳಕಿನ ಅಂಶಗಳಿಂದ ಹೊರಟು ಬಂದಿರುವಂತಹ ಆ ಬೆಳಕುಗಳು ಪೂರ್ಣಾತ್ಮ ಅಂತ ಹೇಳ್ತವೆ. ಈ ಪೂರ್ಣಾತ್ಮಗಳು ಏನ್ ಮಾಡ್ತವೆ ಮುಂದೆ ಅಂದ್ರೆ, ತನ್ನ ಅವುಗಳ ಒಂದು ಬೆಳಕಿನ ಶಕ್ತಿಯಿಂದ ಆತ್ಮಗಳನ್ನು ಬಿಡುಗಡೆಗೊಳಿಸ್ತವೆ. ನೋಡಿ, ಮೂಲ ಚೈತನ್ಯ ಅದು ದೊಡ್ಡದಾಗಿರುವಂತ ಬೆಳಕು ಕೆಲವು ಅಂಶಗಳನ್ನು ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಅದು ಪೂರ್ಣಾತ್ಮಗಳಾಗ್ತವೆ. ಈ ಪೂರ್ಣಾತ್ಮಗಳಿಂದ ಮತ್ತೆ ಸೃಷ್ಟಿ ಆಗತ್ತೆ ಏನು,
ಆತ್ಮಗಳು ಬಿಡುಗಡೆ ಆಗ್ತವೆ. ಇಲ್ಲಿ 3 ಹಂತಗಳು: ಮೂಲ ಮತ್ತು ಪೂರ್ಣಾತ್ಮ, ಮೂಲ ಬೆಳಕು, ಪೂರ್ಣಾತ್ಮ ಮತ್ತು ಆತ್ಮಗಳು. ಏನಾಯ್ತು ಇವೆಲ್ಲ 3 ಸೇರಿ ಅಂತಂದ್ರೆ ಒಂದು ಸಂಗಮ ಆಯ್ತು. ಒಂದು ವಿಶೇಷವಾದಂತ ಎಕ್ಸ್ಪೀರಿಯನ್ಸ್ ತಗೋಬೇಕಂದ್ರೆ ಇಷ್ಟೆಲ್ಲ ಕಾರ್ಯವಾಗಿ ನೆಕ್ಸ್ಟ್ ಸ್ಟೆಪ್ಗೆ ಇಳೀತು ಅಲ್ವಾ. ಇದಕ್ಕೆ ನಾವು ಯಾಕೆ ಈ ಒಂದು ಅನುಭವಗಳ ಈ ಅನುಭವಗಳನ್ನು ತೆಗೆದುಕೊಂಡು ಹೋಗಕ್ಕೆ ಈ ಭೂಮಿಯ ಮೇಲೆ ನಾವು ಬಂದಿದ್ದೀವಿ. ಮತ್ತೆ ಇಲ್ಲಿ ಆ ಸಂಗಮ ನಡೆದಿರೋದ್ರಿಂದನೇ ಪ್ರತಿಯೊಂದು ಕಾರ್ಯಕಾರಣಗಳು ನಡೀತಾ ಇವೆ. ಮೇಲೆ ಈ ಒಂದು ವಿಷಯದ ಬಗ್ಗೆ ಏನ್ ಹೇಳಿದಲ್ಲ, ಇದರ ಮೂಲ ಚೈತನ್ಯಕ್ಕೆ ಮೇನ್ ಬೆಳಕು ಅಂತ ಏನಿದೆಯಲ್ಲ, ಮೂಲ ಚೈತನ್ಯ, ಅಲ್ಲಿಂದಲೇ ನಾವು ಬಂದಿರೋದು. ಒಂದು ಮೀಡಿಯೇಟರ್ ಅನ್ನೋದೇನಿದೆ, ಅಲ್ಲಿ ಪೂರ್ಣಾತ್ಮ ಅನ್ನೋದು ನಮ್ಗೆ ಮೀಡಿಯೇಟರ್ ಆಗಿರ್ತಾನೆ. ನಮಗೆ ಮತ್ತೆ ಆ ಭಗವಂತನಿಗೆ ಅಂದ್ರೆ ಮೂಲ ಚೈತನ್ಯಕ್ಕೆ ಮತ್ತೆ ಈ ಒಂದು ಆತ್ಮಕ್ಕೆ ಎರಡರ ಮಧ್ಯದಲ್ಲಿ ಪೂರ್ಣಾತ್ಮ ಇರುತ್ತಾನೆ. ಈ ಪೂರ್ಣಾತ್ಮನಿಂದಲೇ ನಾವೆಲ್ಲ ನಮ್ಮಲ್ಲಿರುವಂತಹ ಆ ಒಂದು ಏನ್ ಹೇಳ್ತೀವಿ, ಇಲ್ಲಿ ನಮ್ಮಲ್ಲಿ ಏನ್ ಜ್ಞಾನಗಳನ್ನು ಪಡ್ಕೊಂಡಿರ್ತೀವಲ್ಲ, ಅದು ಪೂರ್ಣಾತ್ಮನಿಂದ ಮೂಲ ಚೈತನ್ಯಕ್ಕೆ ಪಾಸ್ ಆಗ್ತಾ ಇರತ್ತೆ. ಮತ್ತೆ ಮೂಲ ಚೈತನ್ಯ ಅಂದ್ರೆ ಆ ಭಗವಂತನಿಂದ ನಮ್ಮವರೆಗೂ ಬರ್ಬೇಕಂದ್ರೆ ವಿಷಯಗಳು, ಸಂದೇಶಗಳು ಪೂರ್ಣಾತ್ಮನಿಂದ ನಮಗೆ ಈ ತರ ರವಾನೆ ಆಗ್ತಾ ಇರತ್ತೆ. ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಇನ್ನು ವಿಷಯಗಳಿದಾವೆ. ಹೇಗೆ ಏನು ಅಂತಂದ್ರೆ, ಮೇಲಿನ ಲೋಕಗಳಲ್ಲಿ ಪಡೆದಂತಹ ಜ್ಞಾನದ ಸಾಕಾರ ಅನುಭವಗಳನ್ನು ಅನುಭವಿಸಲು ಜೀವಿಗಳು ಈ ಭೂಲೋಕದಲ್ಲಿ ಅವತರಿಸ್ತಾರೆ ಅಂತೆ. ನೋಡಿ, ಮೇಲಿನ ಲೋಕದಲ್ಲಿ ಸಾಕಷ್ಟು ವೈಭೋಗವಿರುವಂತಹ ಜ್ಞಾನವ ಭಂಡಾರನೇ ಇದೆ. ಆ ಭಂಡಾರಗಳು ಈ ಭೂಲೋಕದಲ್ಲಿಯೂ ಕೂಡ ಒಂದು ಆತ್ಮಗಳಾಗಿ ಬಿಟ್ಟು ಅಲ್ಲಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಆ ಆತ್ಮಗಳು ಕೆಲವು ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿ ಕಳಿಸಿರ್ತಾರಲ್ವಾ, ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿ ಬಂದ್ಬಿಟ್ಟು ಆ ಒಂದು ಅನುಭವಗಳನ್ನು ತೆಗೆದುಕೊಂಡು ಈ ಭೂಲೋಕದಲ್ಲಿ ಅವತರಿಸಿ ಅದನ್ನ ಅನುಭವಗಳನ್ನು ತೆಗೆದುಕೊಂಡು ಹೋಗಕ್ಕೆ ಬಂದಿರ್ತಾರೆ. ಆದ್ರೆ ನೆಕ್ಸ್ಟ್ ಜೀವಿಯು ತಾನು ಭೂಲೋಕದಲ್ಲಿ ಜನಿಸಲು ನಿರ್ಧರಿಸುತ್ತಿರುತ್ತೆ, ಮೊದಲೇ ನಿರ್ಧರಿಸಿ ಬಂದಿರುತ್ತದೆ. ಈಗ ನಿರ್ಧರಿಸಿ ಬಂದಾಗ ಅದು ಮೊಟ್ಟ ಮೊದಲು ತಾನು ಎಷ್ಟು ಜನ್ಮಗಳು ಬೇಕು ಅಂತ ಕೂಡ ಅದು ಮೊದಲೇ ನಿರ್ಣಯ ಮಾಡ್ಕೊಂಡಿರುತ್ತೆ. ಇವಾಗ ಒಂದು ಆತ್ಮ ಅಂತ ಏನ್ ಹೇಳಿದಲ್ವಾ, ಪೂರ್ಣಾತ್ಮನಿಂದ ಬಿಡುಗಡೆ ಆಗುತ್ತದೆ. ಅದು ಮೊದಲೇ ಅದು ಏನಂದ್ರೆ, ನನಗೆ ಇಷ್ಟು ಜನ್ಮ ಬೇಕು, ಒಂದು 50 ಜನ್ಮ ಬೇಕು, ನನಗೆ 100 ಜನ್ಮ ಬೇಕು, ಮೊದಲೇ ತೀರ್ಮಾನಿಸ್ಕೊಂಡಿರ್ತದೆ. ಯಾಕಂದ್ರೆ ಒಂದು ಪೂರ್ತಿ ಫುಲ್ ಅನುಭವ ಆಯ್ತಂದ್ರೆ ಆವಾಗ ಮತ್ತೆ ನಾವು ನಮ್ಮ ಪೂರ್ಣಾತ್ಮಕ್ಕೆ ಬಂದು ಸೇರ್ಕೊಂತೀವಿ ಅಲ್ವಾ. ಹಾಗೆ ಅನುಭವಗಳು ಸಂಪೂರ್ಣವಾಗಬೇಕು. 1-2 ಜನ್ಮದಲ್ಲಿ ಅನುಭವಗಳಲ್ಲ, ಎಷ್ಟೋ 100,000 ಜನ್ಮಗಳನ್ನು ತೆಗೆದುಕೊಂಡಾಗ ಅನುಭವಗಳು ಆಗ್ತವೆ. ಹೀಗೆ ಆ ಒಂದು ಭೂಲೋಕದಲ್ಲಿ ಜನಿಸಿ ಬಂದಂತಹ ನಾವುಗಳು ಎಷ್ಟು ಮೊದಲು ಜನ್ಮದಲ್ಲಿ ಬಂದಾಗಾನೇ ನಾವು ಅನ್ಕೊಂಡು ಬಂದಿರ್ತೀವಿ ನನಗೆ ಇಷ್ಟು ಜನ್ಮ ಬೇಕು ಅಂತ. ಅದು ಅಲ್ಲಿಂದ ಶುರು ಆಗತ್ತೆ. ಅದು ಮೊಟ್ಟ ಮೊದಲು ತನ್ನ ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಬೇಕು ಅಂತ ನಿರ್ಣಯಿಸಿದ ಅದೇ, ಮತ್ತು ಯಾವ ಯಾವ ರೂಪದಲ್ಲಿ ಬರ್ಬೇಕು, ಆಮೇಲೆ ಯಾವ ರೂಪದ ಅನುಭವಗಳನ್ನು ಪಡಿಬೇಕು, ಇವೆಲ್ಲ ನಿರ್ಣಯಗಳನ್ನು ಕೈಕೊಂಡು ಬಂದಿರುತ್ತದೆ. ಹಾಗೆ ನಂತರ ತನ್ನ ಜೀವನ ಹೇಗಿರ್ಬೇಕು, ಯಾರೊಂದಿಗೆ ಎಷ್ಟು ದಿನಗಳವರೆಗೆ ಇರ್ಬೇಕು. ಇವಾಗ ನೋಡಿ, ನಮ್ಮ ಒಂದು ಫ್ಯಾಮಿಲಿಗಳಲ್ಲಿ ಯಾರ ಜೊತೆಗೆ ನಾವು ಎಷ್ಟು ವರ್ಷಗಳ ಅವ್ರ ಜೊತೆಗೆ ಇರ್ತೀವಿ ಅನ್ನೋದು ನಮಗೂ ಗೊತ್ತಿರಲ್ಲ. ನಾವೆಲ್ಲ ಮೊದಲೇ ನಿರ್ಣಯ ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಒಂದು ಸಮಯ ಆದ್ಮೇಲೆ ನಮ್ದು ಹೋಗೋ ಮೇಲೆ ಮತ್ತೆ ತಿರುಗಿ ಹೋಗುವಂತ ಸಮಯ ಬರುತ್ತೆ. ಆತ್ಮಕ್ಕೆ ಆತ್ಮ ಸ್ವರೂಪದಲ್ಲಿ ನಾವೇನು ಅನ್ಕೊಂಡ್ ಬಂದಿರ್ತೀವಲ್ಲ, ಅದು ಇಲ್ಲಿ ಅದು ನಡೆಯುತ್ತೆ. ಇಷ್ಟು ವರ್ಷ ಅಂತ ಅನ್ಕೊಂಡ್ ಬಂದಿರ್ತೀವಿ, ಅದು ಕರೆಕ್ಟ್. ಇಲ್ಲಿ ಯಾರ ನಡುವೆ ಅಂದ್ರೆ ಬೇರೆಯವರ ಸಹಾಯ ಆಗ್ಲಿ, ಬೇರೆಯವರ ತೀರ್ಮಾನ ಏನು ಇರೋದಿಲ್ಲ, ಆತ್ಮಗಳದ್ದೇ ಇರತ್ತೆ ಅಂತೆ. ಈ ಒಂದು ನಿರ್ಣಯಗಳು ಎಲ್ಲ ಅಂದ್ರೆ ಇಷ್ಟು ವರ್ಷಗಳೇ ಬೇಕು ಅಂದ್ರೆ ಅಷ್ಟು ವರ್ಷನೇ, ನಮ್ಮ ತೀರ್ಮಾನ ಅಂದ್ರೆ ಆತ್ಮಗಳ ತೀರ್ಮಾನ ಇರತ್ತೆ. ಹಾಗೆ ಇಲ್ಲಿ ನಮ್ಮ ಎಲ್ಲಾ ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಬಂದಾಗ ಯಾರೊಂದಿಗೆ ಎಷ್ಟು ದಿನಗಳವರೆಗೆ ಇರ್ಬೇಕೋ ಅದು ಕೂಡ ನಾವು ಇರ್ತೀವಿ ಹೀಗೆ ಆ ಒಂದು ರೂಪರೇಷೆಗಳನ್ನು ಕೂಡ ನಾವು ಬರ್ಕೊಂಡು ಬಂದಿರ್ತೀವಿ. ಅದೊಂದು ಬ್ಲೂ ಪ್ರಿಂಟ್ ಅಂತ ಏನ್ ಹೇಳ್ತಾರ, ಆ ರೂಪರೇಷೆಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಹೀಗೆ ನಿರ್ಣಯಿಸಿದಂತ ಕೆಲವು ಆ ಒಂದು ಅವಶ್ಯಕತೆಗೆ ಅವಶ್ಯಕತೆಗೆ ತಕ್ಕಂತಹ ದೇಹ ಕೂಡ ಹೇಗಿರ್ಬೇಕು ಅನ್ನೋದು ಕೂಡ ನಾವು ತೀರ್ಮಾನಿಸಿಕೊಂಡು ಬಂದಿರ್ತೇವೆ. ಅದಕ್ಕಾಗಿ
ಒಂದೇ ಸೆಕೆಂಡ್. ಓಕೆ. ಈ ಒಂದು ರೂಪರೇಷೆಗಳ ನಿರ್ಣಯಗಳನ್ನು ತೆಗೆದುಕೊಂಡು ಅವಶ್ಯಕತೆಗೆ ತಕ್ಕಂತೆ ನಾವೇನ್ ಮಾಡ್ತೀವಿ, ದೇಹವನ್ನು ರಚಿಸಿಕೊಳ್ಳಲು ಅಗತ್ಯವಾದ ಅಂಗಾಂಗಗಳನ್ನು ತಯಾರಿಸುವ ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ಸಮಾಲೋಚನೆ ನಡೆಸಿ ಶರೀರವನ್ನು ಕುರಿತಾದ ಚಿತ್ರವನ್ನು ಸೂಕ್ಷ್ಮ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತದೆ. ನೋಡಿ, ಏನು ಅಂತಂದ್ರೆ ಈ ಭೂಲೋಕಕ್ಕೆ ಬರಬೇಕು ಅಂತಂದ್ರೆ ಆ ಒಂದು ಕೆಲವು ಅಂಗಾಂಗಗಳು ನೋಡಿ ಎಷ್ಟೆಲ್ಲ ನಾವು ರೆಡಿ ಆಗ್ಬೇಕು, ಹೀಗೆ ಆಗ್ಬೇಕಂತ ಮೊದಲೇ ನಾವೇ ತೀರ್ಮಾನ ಮಾಡ್ಕೊಂಡಿರ್ತೀವಂತ. ಇದೆಲ್ಲ ರೆಡಿ ಆಗ್ಬೇಕಂದ್ರೆ ಸೂಕ್ಷ್ಮ ಲೋಕದಲ್ಲಿ ಕೆಲವೊಂದು ಅಂಗಾಂಗಗಳ ರಚನೆ ಆಗ್ತವೆ. ಕಾರ್ಯಕರ್ತರೊಡನೆ ಮೊದಲೇ ಚರ್ಚೆ ಮಾಡಿರ್ತೀವಂತೆ. ನೋಡ್ರಿ, ಆತ್ಮ ಸ್ವರೂಪದಲ್ಲಿ ಇದ್ದಾಗ ನಾವು ಇಲ್ಲಿ ಭೂಮಿಗೆ ಹೋಗ್ತೀವಿ, ಭೂಲೋಕಕ್ಕೆ ಹೋಗ್ತೀವಿ ಅಂದ್ರೆ ನಾವು ಮೊದಲೇ ಕಾರ್ಯಕರ್ತರು. ಅಂದ್ರೆ ಬೇರೆ ಲೋಕಗಳಲ್ಲಿ ಸೂಕ್ಷ್ಮ ಲೋಕದ ಕಾರ್ಯಕರ್ತರು ಇರ್ತಾರೆ, ಆತ್ಮ ಸ್ವರೂಪದಲ್ಲಿ ಇರ್ತಾರೆ ಅವರು. ಅವರ ಜೊತೆ ನಾವು ಸಮಾಲೋಚನೆ ಮಾಡಿದ್ಮೇಲೆ ಅದು ರೆಡಿ ಆಗತ್ತೆ, ಒಂದು ಬ್ಲೂ ಪ್ರಿಂಟ್ ರೆಡಿ ಆಗತ್ತೆ ಅಂತೆ. ಹಾಗೆ ಈ ಸೂಕ್ಷ್ಮ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತವೆ ಅಂತೆ. ನಾವೆಲ್ಲ ಸೂಕ್ಷ್ಮ ರೂಪದಲ್ಲಿ, ಇವಾಗ ನಾವೊಂದು ಟೆಕ್ನಾಲಜಿ ಹೇಗೆ ಬಂದಿರತ್ತೆ, ನಾವು ಹೇಗೆ ಕಂಪ್ಯೂಟರ್ ಅಲ್ಲಿ ಕೆಲವೊಂದು ಸೂಕ್ಷ್ಮವಾಗಿ ಕೆಲವೊಂದು ರಚನೆಯನ್ನ ಹೇಗೆ ಮಾಡ್ತೀವಿ, ಒಂದು ಈ ಮನೆ ಹೀಗಿರ್ಬೇಕನ್ನೋದಕ್ಕೊಂದು ಡಯಾಗ್ರಾಮ್ ಹೇಗೆ ಹಾಕ್ತಿವಲ್ಲ, ಆ ರೀತಿಯಾಗಿ ಮೊದಲೇ ಈ ಮನೆ ರೆಡಿ ಆಗ್ಬೇಕಂತ ಹೇಗೆ ನಾವು ಚಿತ್ರ ಬರೆದಿರ್ತೀವೋ ಅದೇ ರೀತಿಯಾಗಿ ಸಾರಿ ಒಂದು ಹಾಗೆ ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಂತೆ. ಹೀಗೆ ರೆಡಿ ಮಾಡ್ಕೊಂಡ್ ಬಂದ್ಮೇಲೆ ತಾನು ಏನ್ ಪಾತ್ರ ಮಾಡ್ಬೇಕು ಅಂತ ಏನೆಲ್ಲಾ ನಿರ್ಣಯ ತಗೊಂಡಿರ್ತಾರೋ ಅಂತಹ ನಿರ್ಣಯಿಸಿಕೊಂಡು ನಾವು ಅದಕ್ಕೂ ಒಂದು ನೆಕ್ಸ್ಟ್ ಕೋಶಗಳಲ್ಲಿ ಒಂದಾದಂತ ಮನೋಮಯ ಕೋಶದಲ್ಲಿ ಈ ಒಂದು ಚಿತ್ರಣ ರೆಡಿ ಆಗಿರುತ್ತೆ. ಈ ಚಿತ್ರಗಳು ಶೇಖರಿಸಿಕೊಂಡಿರ್ತವೆ ಅಂತೆ. ಅಂದ್ರೆ ನಾನು ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳಿ ಏನೆಲ್ಲಾ ನಮ್ಮ ಜೀವನ ಇರಬೇಕು ಅಂತ ನಮ್ದು ಆಲೋಚನೆಗಳಿಗೆ ಸಂಬಂಧಪಟ್ಟಿರುವಂತದ್ದು ಮನೋಮಯ ಕೋಶದಲ್ಲಿ ರೆಡಿ ಆಗಿರುತ್ತೆ. ನೋಡ್ರಿ, ಈ ಸಂಗಮ ಅನ್ನೋದು ಹೇಗಿರುತ್ತೆ, ಪೂರ್ಣ ಮೇನ್ ಚೈತನ್ಯದೊಂದಿಗೆ ಹಿಡಿದು ಅಲ್ಲಿಂದ ಈ ಆತ್ಮಗಳವರೆಗೂ ಹೇಗೆ ನಡೀತಾ ಹೋಗುತ್ತೆ ಅಂದ್ರೆ ಇದನ್ನೆಲ್ಲ ನಾವು ರಚನೆ ಮಾಡ್ಕೊಂಡು ನೆಕ್ಸ್ಟ್ ಈ ಜೀವಿಯು ತಾನು ಆಯ್ಕೆ ಮಾಡಿಕೊಂಡಂತಹ ತಂದೆ ತಾಯಿಗಳ ವಂಶವಾಹಿಗಳ ಆಧಾರದ ಮೇಲೆ ತನ್ನ ಶರೀರದ ನಕ್ಷೆಯನ್ನು ಚಿತ್ರಿಸಿಕೊಂಡು ಬರುತ್ತದೆ. ನೋಡ್ರಿ, ನಮ್ಗೆ ಯಾರು ತಂದೆ ತಾಯಿ ಆಗ್ಬೇಕು ಏನು ಅಂತ ಮೊದಲೇ ಎಲ್ಲಾ ಲೆಕ್ಕಾಚಾರ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಆತ್ಮ ಸ್ವರೂಪದಲ್ಲಿನೇ ಎಲ್ಲಾ ಲೆಕ್ಕಾಚಾರ ನಡೆದಿರುತ್ತೆ. ಹೀಗೆ ನಡೆದಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಆಧಾರ ಇಟ್ಕೊಂಡು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾಗಿರುವಂತಹ ಪ್ರಮುಖ ಘಟನೆಗಳು ನಡೀತಾ ಇರುತ್ತೆ. ನೋಡ್ರಿ, ಯಾರಿಗೆಲ್ಲ ತಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಎಲ್ಲ ನಡೀತಾ ಇರ್ತಾವ, ಒಳ್ಳೇದು ಕೆಟ್ಟದ್ದು ಎಲ್ಲವೂ ನಡೀತಾ ಇರತ್ತೆ. ಹೀಗೆ ಇವೆಲ್ಲ ನಡಿಬೇಕು ಅಂತ ಕೂಡ ನಾವು ಮೊದಲೇ ನಿರ್ಣಯಿಸ್ಕೊಂಡು ಬಂದಿರ್ತೀವಿ. ಅದಕ್ಕಾಗಿ ಹೀಗೆ ಯಾಕಂದ್ರೆ ನಮಗೂ ಗೊತ್ತು ಕರ್ಮಾನುಸಾರವಾಗಿ ನಡೀತಾ ಇರತ್ತೆ. ಈ ಕರ್ಮಾನುಸಾರವಾಗಿ ನಾವು ಏನನ್ನು ಇಲ್ಲಿ ಅನುಭವಗಳು ಪಡಿಬೇಕಾಗಿದೆ ಅನ್ನೋದು ಆತ್ಮ ಸ್ವರೂಪದಲ್ಲಿ ತೀರ್ಮಾನಿಸ್ಕೊಂಡು ಬಂದಿರ್ತೇವೆ. ಹೀಗೆ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಕೆಳಗಿಳಿದಾಗ ನಡೀತಾ ಇರ್ತವೆ. ನಮ್ಗೆಲ್ಲರಿಗೂ ಗೊತ್ತು ಅದು ಒಳ್ಳೇದು ಕೆಟ್ಟದಲ್ಲಿ ನಡೀತಾ ಇರತ್ತೆ. ಅದನ್ನ ನಾವೇ ತೀರ್ಮಾನಿಸ್ಕೊಂಡು ಕೆಳಗೆ ಹೋಗಿ ಇಂಥ ಅನುಭವಗಳನ್ನ ಪಡಿಬೇಕು ನಾವು ಅಂತ ಹೇಳಿ. ಹೀಗೆ ಕೆಲವು ಘಟನೆಗಳನ್ನು ಕೂಡ ನೋಡಿ, ಇದು ಹೀಗೆ ಆಗ್ಬೇಕು, ಇಂಥ ಸಮಯಕ್ಕೆ ಹೀಗೆ ಘಟನೆಗಳು ನಡಿಬೇಕು ಅನ್ನೋದು ಕೂಡ ನಾವು ಎಲ್ಲವನ್ನೂ ಅನ್ಕೊಂಡ್ ಬಂದಿರ್ತೇವೆ. ಇವೆಲ್ಲ ನಡೀತಾ ಇರುತ್ತೆ ಪರಿಸರ. ಮತ್ತೆ ಯಾವ ಒಂದು ಪರಿಸರದಲ್ಲಿ ಹುಟ್ಟಬೇಕು, ಯಾವ ಪರಿಸರದಲ್ಲಿ ಬೆಳಿಬೇಕು, ಯಾವ ಪರಿಸರದಲ್ಲಿ ಅನುಭವಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಾವು ಬರ್ಕೊಂಡು ಬಂದಿರ್ತೀವಿ. ಆಲ್ರೆಡಿ ರೆಡಿ ಇಟ್ಟು ಮೇಲೆ ಆ ಒಂದು ನಕ್ಷೆನ ರೆಡಿ ಮಾಡ್ಕೊಂಡು ಆ ಒಂದು ಮನೋಮಯ ಕೋಶದಲ್ಲಿ ಇಟ್ಕೊಂಡು ಆ ಕೋಶ ಕೂಡ ನಮ್ ಜೊತೆಗೆ ಇರತ್ತೆ. ಅದು ಇಲ್ಲಿ ಬಂದ ಮೇಲೆ ನಡೀತಾ ಇರತ್ತೆ. ಹೀಗೆ ಪರಿಸರವನ್ನು ಕೂಡ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಹಾಗೆ ನೆಕ್ಸ್ಟ್ ಅವಶ್ಯ ಇರುವಂತಹ ವ್ಯಕ್ತಿಗಳನ್ನು ಸಹ ನಿರ್ಧರಿಸಿಕೊಂಡು ಬಂದಿರ್ತೇವೆ. ಯಾರ್ಯಾರು ನಮ್ಗೆ ಅವಶ್ಯಕತೆ ಇದ್ದಾರೆ ಅನ್ನೋದು ಕೂಡ, ಯಾರ ಜೊತೆಗೆ ನಮ್ಮ ಕೆಲವು ಸಂಬಂಧಗಳು, ಸ್ನೇಹಿತರಾಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು,
ಹೀಗೆ ಕೆಲವು ಹಸ್ಬೆಂಡ್ ವೈಫ್ ಆಗಿರ್ಬೋದು. ಹೀಗೆ ಕೆಲವು ಸಂಬಂಧಗಳನ್ನು ಕೂಡ ನಾವೇ ಎಲ್ಲವನ್ನು ಸೃಷ್ಟಿ ಮೊದಲೇ ಆಗಿರತ್ತೆ. ನಿರ್ಣಯಗಳು ಮೊದಲೇ ತೆಗೆದುಕೊಂಡಿರ್ತೀವಿ. ಇದು ಎಲ್ಲಾ ನಿರ್ಣಯಿಸ್ಕೊಂಡು ಬಂದಿರ್ತೀವಿ ನೋಡ್ರಿ ಹೆಂಗೆ ಪೂರ್ಣ ಮೂಲ ಚೈತನ್ಯದಿಂದ ಹಿಡಿದು ಹ್ಮ್ ಅಲ್ಲಿ ತನ್ನ ಕೆಲವು ಬೆಳಕಿನ ಅಂಶಗಳನ್ನು ಬಿಡುಗಡೆ ಮಾಡ್ತಾನೆ ಭಗವಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ. ಇದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಈ ಕೆಲವು ಚೈತನ್ಯ ಅಂಶಗಳನ್ನು ಬೆಳಕಿನ ಅಂಶಗಳನ್ನು ಬಿಡುಗಡೆ ಮಾಡಿದ್ಮೇಲೆ ಅದಕ್ಕೆ ಹೆಸರೇನು? ಏನ್ ಹೇಳ್ತೀವಿ ಅದಕ್ಕೆ? ಪೂರ್ಣಾತ್ಮ ಅಂತ ಹೇಳ್ತೀವಿ. ಆ ಪೂರ್ಣಾತ್ಮನಿಂದ ಬಿಡುಗಡೆ ಆದಂತಹ ಅಂಶಗಳು ನಾವುಗಳು, ಆತ್ಮ ಚೈತನ್ಯಗಳು. ಇನ್ನ ಈ ಆತ್ಮಗಳು ಇಲ್ಲಿ ಬರ್ಬೇಕು ಅಂದ್ರೆ ಮೇಲೆ ಇಷ್ಟೊತ್ತೇನೇನ್ ಹೇಳ್ತಾ ಇದ್ದಲ್ಲ ಆ ಒಂದು ನಕ್ಷೆ ಅನ್ನೋದು ರೆಡಿ ಮಾಡ್ಕೊಂಡು ಮನಸ್ಸಿನ ಕೋಶದಲ್ಲಿ ಇಟ್ಕೊಂಡ್ ಬಂದಿರ್ತೀವಿ. ಏನೆಲ್ಲ ನಡಿಬೇಕು ಭೂಲೋಕದಲ್ಲಿ ಅನ್ನೋದು ಮನೋಮಯ ಕೋಶದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಏನೇನಿದೆ? ತನ್ನ ಕುಟುಂಬದ, ತನ್ನ ಲಿಂಗ, ತನ್ನ ಆಪ್ತ ಶತ್ರು ಹೀಗೆಲ್ಲ ತಾನೇ ನಿರ್ಧರಿಸ್ಕೊಂಡು ಬಂದಿರ್ತಾನಂತೆ. ಜೀವನದೊಳಗೂ ಕೂಡ ತಾನು ಎದುರಿಸ್ಬೇಕಾದಂತಹ ಮುಖ್ಯ ಅಂಶಗಳಾಗಿರ್ಬಹುದು, ಘಟನೆಗಳು, ಇವು ಎಲ್ಲವೂ ತಾನು ಎದುರಿಸಬೇಕು. ಇಂಥದ್ರಿಂದ ನಾನು ಅನುಭವಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಿರ್ಧರಿಸ್ತಾನೆ. ಇದೆಲ್ಲ ನಿರ್ಧರಿಸಿಕೊಂಡು ನೆಕ್ಸ್ಟ್ ತನ್ನ ಆರೋಗ್ಯಕ್ಕೆ ಸಂಬಂಧಿಸಿದಂತ ಕೂಡ ವಿಷಯಗಳನ್ನು ಕಟಕಡೆಗೆ ತನ್ನ ಮರಣ ಏನು ಅನ್ನೋದು ಕೂಡ ಬರ್ಕೊಂಡ್ ಬಂದಿರ್ತೀವಿ. ಕಡೆಗೆ ನನ್ನ ಮರಣ ಯಾವ ರೀತಿಯಾಗಿರಬೇಕು, ಆರಾಮದಾಯಕವಾಗಿರ್ಬೇಕಾ ಅಥವಾ ಕಠೋರವಾಗಿರಬೇಕಾ? ನೋಡಿ ಎಲ್ಲ ನಡೀತಾ ಇರ್ತವೆ. ಒಳ್ಳೆಯ ರೀತಿಯ ಒಂದು ಸಾವುನು ಬರ್ಬೋದು, ಕೆಟ್ಟ ರೀತಿಯ ಸಾವುಗಳನ್ನು ಬರ್ಬೋದು. ಅದನ್ನು ಕೂಡ ಯಾಕೆ ಈ ತರ ಬರ್ಕೊಂಡ್ ಬಂದಿರ್ತೀವಿ? ಕೆಟ್ಟದಾಗಿ ಆಗ್ಲಿ ಒಳ್ಳೇದಾಗ್ಲೇ ಆಗ್ಲಿ ಯಾಕೆ ಬರ್ಕೊಂಡ್ ಬಂದಿರ್ತೀವಿ ಅಂದ್ರೆ ಅನುಭವಕ್ಕಾಗಿ ಮಾಸ್ಟರ್ಸ್. ಅನುಭವಕ್ಕೆ ಕೆಟ್ಟದಾಗಿ ಸಾವನ್ನು ತಗೊಂಡು ಹೋದ್ರು ಕೂಡ ಅದು ಒಂದು ಅನುಭವ. ಅದು ನಮ್ಮ ಆತ್ಮಕ್ಕೆ ಬೇಕಾಗಿರುತ್ತದೆ ಒಂದು ಉನ್ನತಿಗಾಗಿಯೇ. ಏನೇ ಅನುಭವ ಆದ್ರೂ ಒಂದು ಉನ್ನತಿಗಾಗಿಯೇ. ಹೀಗೆ ಈ ಒಂದು ಆತ್ಮ ಉನ್ನತಿ ಆಗ್ಬೇಕಾದ್ರೆ ಒಳ್ಳೇದು ಕೆಟ್ಟದು ಎರಡು ನಡಿಲೇಬೇಕಾಗಿದೆ. ಇದು ಹೀಗೆ ಏನು ನಾವು ತಿಳ್ಕೊಬೇಕಂದ್ರೆ ಈ ಒಂದು ತನ್ನ ಸಮಸ್ಯೆಗಳನ್ನು ಮತ್ತು ಅದರ ಸಮಯವನ್ನು, ಕೆಲವು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರ್ತವೆ ಮಾಸ್ಟರ್ಸ್. ಆಮೇಲೆ ಅವುಗಳ ಪರಿಹಾರಗಳಾಗಿರ್ಬೋದು, ಆಮೇಲೆ ಅವುಗಳ ಸಮಯ ಯಾವಾಗ ಬರ್ಬೇಕು, ಆ ಸಮಯ ನನಗೆ ಅಂದ್ರೆ ಆ ಕೆಟ್ಟದ್ದು ನಡಿಬೇಕಾಗಿದೆ, ಸಮಸ್ಯೆಗಳು ನಡಿಬೇಕಾಗಿದೆ, ಅದು ಯಾವಾಗ ನನಗೆ ಯಾವ ಸಮಯಕ್ಕೆ ಬರ್ಬೇಕು. ನೋಡಿ ಇವಾಗ ನಮ್ಗೆ ಒಳ್ಳೇದಾಗಬೇಕಂದ್ರೆ ನಾಳೆ ಆಗೋದು ಇವತ್ತೇ ಆಗ್ಲಿ ಅಂದ್ರೆ ಆಗುತ್ತಾ? ಇಲ್ಲ. ಮುಂದಿನ ವರ್ಷ ಆಗೋದು ಇವತ್ತೇ ಆಗ್ಬೇಕು, ಈ ಒಂದು ತಿಂಗಳಲ್ಲಿ ಆಗ್ಬೇಕಂದ್ರೆ ನೋ, ಆಗೋದೇ ಇಲ್ಲ. ಅದೇ ರೀತಿಯಾಗಿ ಕೆಟ್ಟದಾಗ್ಬೇಕಾಗಿದೆ ಮುಂದೆ ಯಾವತ್ತು ಅಂದ್ರೆ ಇವಾಗೆ ಬಂದ್ಬಿಡ್ಲಿ, ಹೀಗೆ ಅನ್ಭವಿಸ್ಬಿಡ್ತೀನಿ ಅಂದ್ರೆ ಬರುತ್ತಾ? ಒಂದೇ ಸಲ ಬಂದ್ಬಿಡ್ಲಿ ಎಲ್ಲಾ ಅನ್ಭವಿಸ್ಬಿಡ್ತೀನಿ ಆಮೇಲೆ ಬರೀ ಒಳ್ಳೇದೇ ಬರ್ಲಿ ಅಂದ್ರೆ ಆಗುತ್ತಾ? ಸಾಧ್ಯನೇ ಇಲ್ಲ. ಹೀಗೆ ಸಮಯಕ್ಕೆ ಸರಿಯಾಗಿ ನಾವೆಲ್ಲಾ ರೂಪರೇಷೆಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಮಾಸ್ಟರ್ಸ್. ಅದಕ್ಕೆ ನೋಡಿ ನಮ್ಮ ಆತ್ಮಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ನಮಗೆ ಆ ಒಂದು ಅಧ್ಯಯನ ಅನ್ನೋದು ತುಂಬಾ ವಿಶೇಷವಾಗಿ ಗೊತ್ತಾಗ್ಬೇಕಾಗಿದೆ. ಅದಕ್ಕಾಗಿ ಈ ಧ್ಯಾನ ಅನ್ನೋದಿರೋದು, ಈ ಸತ್ಸಂಗ ಅನ್ನೋದಿರೋದು. ಯಾಕಂದ್ರೆ ಎಲ್ಲಾ ವಿಷಯ ಎಲ್ರಿಗೂ ಗೊತ್ತಿರೋದಿಲ್ಲ. ಸತ್ಸಂಗಕ್ಕೆ ಕುಳಿತಾಗನೇ ಗೊತ್ತಾಗೋದು ನಾವ್ ಏನೆಲ್ಲಾ ಇಲ್ಲಿಂದ ಕಲಿಬೇಕು, ಏನೆಲ್ಲ ಮಾಡ್ಕೋಬೇಕು, ನಮ್ಮ ಒಳಗಡೆ ಏನೇನೆಲ್ಲ ಅಡಗಿದೆ ಅದನ್ನ ನಾವು ಅಂದ್ರೆ ಯಾರೋ ಹಿಂಗೆ ಸತ್ಸಂಗ ನಡೆದಾಗ ಆಯ್ತು ನಂದೇನು ಅಂತ ನಿಮಗ್ ಹೇಳಕ್ಕಾಗಲ್ಲ, ನಿಂದೇನು ಅಂತ ನಾನ್ ಹೇಳಕ್ಕಾಗಲ್ಲ. ನಾವು ಯಾವ ದಾರಿನಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನ ತಿಳ್ಕೊಳ್ತೀವಿ. ಹೇಗೆ ಹೋಗ್ಬೇಕು ಅನ್ನೋದು ಕಲಿತೀವಿ. ಆ ದಾರಿಲಿ ನಮಗೆ ನಮ್ಮ ಏನ್ ಹೇಳ್ತಾರೆ ಉದ್ಧಾರತನ ನಾವೇ ಮಾಡ್ಕೋತೀವಿ. ಒಂದು ದಾರಿ ನಮಗೆ ಆ ಒಂದು ಜ್ಞಾನದ ದಾರಿ ಗೊತ್ತಾದ್ರೆ ಸಾಕು, ನಮ್ಮ ಉದ್ಧಾರತನ ನಾವೇ ಮಾಡ್ಕೋಬಹುದು ಮಾಸ್ಟರ್ಸ್. ಅದಕ್ಕಾಗಿ ನೆಕ್ಸ್ಟ್ ಏನು ನಾವು ತಿಳ್ಕೊಳ್ಳೋಣ ಅಂದ್ರೆ ಈ ರೀತಿಯಾಗಿ ಎಲ್ಲವನ್ನು ನಾವು ಬರ್ಕೊಂಡು ಬಂದಿರ್ತೀವಿ. ಒಳ್ಳೇದು ಕೆಟ್ಟದ್ದು ಯಾವಾಗ ಏನ್ ಬರ್ಬೇಕು, ಯಾವ ಸಮಯಕ್ಕೆ ಬರ್ಬೇಕು ಅನ್ನೋದು ತೀರ್ಮಾನಿಸ್ಕೊಂಡು ರೂಪರೇಷೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಾವು ಇಲ್ಲಿ ಬಂದಿರ್ತೇವೆ. ಹೀಗೆ ಆ ಜೀವನದ ಅಂತ್ಯವನ್ನು ಸಹ ಅಂದ್ರೆ ಸ್ವಯಂ ಆ ಜೀವಿಯೇ ನಿರ್ಧರಿಸ್ಕೊಂಡು ಬಂದಿರ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಮುಖ್ಯವಾದಂತ ಕೆಲವು ವಿಷಯಗಳಿದೆ. ಏನು ಹೇಗೆ ನಿರ್ಧರಿಸ್ಕೊಂತೀವಿ ಅಂತಂದ್ರೆ ಆತ್ಮ ಇವುಗಳೆಲ್ಲವನ್ನು ತನ್ನ ಸ್ವ ಅನುಭವಕ್ಕಾಗಿಯೇ ರೂಪಿಸಿಕೊಂಡಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ.
ತನ್ನ ಒಂದು ಸ್ವಂತ ಅನುಭವ. ಆ ಆತ್ಮಕ್ಕೆ ಎಲ್ಲ ಅನುಭವಗಳು ಬೇಕು, ಒಳ್ಳೇದು ಕೆಟ್ಟದ್ದು ಎಲ್ಲವೂ ನೋಡ್ಕೋಬೇಕು. ಆ ಒಂದು ಅನುಭವ ಬೇಕೇ ಬೇಕು. ಅದಕ್ಕಾಗಿ ಹೇಳ್ತಾರೆ ನೋಡಿ, ಗುರುಗಳು ಹೇಳ್ತಾರೆ, ಯಾರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ನಾವು ನಿರ್ಧರಿಸೋದು ಅಲ್ಲ. ಏನು ಅಂತಂದ್ರೆ ಆ ಆತ್ಮಕ್ಕೆ ಆ ಅನುಭವ ಬೇಕಂತಲೇ ಅಲ್ಲಿ ಕೆಲವು ತಪ್ಪು ಸರಿಗಳು ನಡೀತಾ ಇರತ್ತೆ. ನೋಡಿ, ಒಂದು ಒಳ್ಳೇದ್ ಮಾಡಿದ್ಮೇಲೆ ಅದಕ್ಕೊಂದು ನಮಗೆ ಕರ್ಮಗಳನುಸಾರವಾಗಿ ಪುಣ್ಯ ಫಲಗಳೇ ಇರತ್ತೆ. ಅದೇ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಪ್ರತಿಫಲವಾದ ಕರ್ಮಗಳೇ ನಾವು ಮತ್ತೆ ಬಂದು ಇಲ್ಲಿ ಅನುಭವಿಸ್ಲೇಬೇಕು. ಹೀಗೆ ನೋಡಿ, ಈ ರೀತಿಯಾಗಿ ಅನುಭವಗಳನ್ನು ತೆಗೆದುಕೊಳ್ಳಕ್ಕೆ ಪ್ರತಿ ಸಮಯದಲ್ಲಿ ನಾವು ಜೀವನ ಮರಣ ಮತ್ತು ಜನನ ಇವೆಲ್ಲ ನಡೀತಾ ಹೋಗುತ್ತೆ. ಪೂರ್ಣವಾದಂತಹ ಅನುಭವಗಳನ್ನು ಸಂಪೂರ್ಣವಾಗಿ ತೆಗೆದುಕೊಂಡ ಎಲ್ಲಿಗೆ ನಾವು ಯಾವ ಸ್ಟೇಜಿಗೆ ಬರ್ತಾ ಇರ್ತೀವಿ, ನಮ್ದು ಒಂದು ಸಂಪೂರ್ಣ ಅಂದ್ರೆ ಈ ಒಂದು ಸಾಕಪ್ಪ ನನ್ನ ಜೀವನ ಇನ್ನ ಆಯ್ತು, ಭಗವಂತನಲ್ಲಿ ಲೀನ ಆಗ್ಬಿಡೋಣ ಅಂತ ನಮ್ಮ ಮನಸ್ಥಿತಿ ನೋಡಿ ಇವಾಗ ಧ್ಯಾನಕ್ಕೆ ಬಂದಿದೆ. ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ ತೋರಿಸ್ತಾ ಇರ್ತೀವಿ. ಅಂತಹ ಹಂತದಲ್ಲಿ ಬಂದಾಗ ನಮ್ಮ ಆತ್ಮದ ಕುರಿತು ಯೋಚನೆ ಮಾಡ್ಬೇಕಾದಾಗ ಅಲ್ಲಿ ನಾವು ಹತ್ತಿರದಲ್ಲಿ ಇರ್ತೀವಿ. ನಮ್ಮ ಭಗವಂತನನ್ನೇ ನಾವು ಸೇರ್ಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ಈ ಒಂದು ಆತ್ಮವನ್ನು ಇನ್ನು ಉನ್ನತ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಜ್ಞಾನವನ್ನು ತೆಗೆದುಕೊಳ್ಬೇಕು ಅಂತ ಆ ಒಂದು ದಾರಿನಲ್ಲಿ ನಡೀತಾ ಇರ್ತೀವಿ, ಜ್ಞಾನ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ನೋಡ್ರಿ, ವಿಶೇಷವಾದಂತ ಈ ಆತ್ಮಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಎಷ್ಟೆಲ್ಲ ವಿಷಯಗಳು ಇಲ್ಲಿ ನಡೀತಾ ಇರತ್ತೆ. ನೋಡಿ, ನಾವ್ ಇಷ್ಟೆಲ್ಲ ಅನ್ಕೊಂಡ್ ಬಂದಿದೀವಿ, ಇಲ್ಲಿ ಯಾರು ಏನೋ ನಮ್ಗೆ ಅಂದ್ರು ಮಾಡಿದ್ರು ಏನೋ ಆಯ್ತು ಅಂದ್ರೆ ನಾವು ಅವರನ್ನು ಹೊಣೆಗಾರರನ್ನಾಗಿ ಮಾಡ್ತಾ ಇರ್ತೀವಿ. ಅಲ್ಲ ಮಾಸ್ಟರ್ಸ್ ಅದನ್ನೇ ಹೇಳ್ತಾರಲ್ಲ, ಯಾರು ಹೊಣೆಗಾರರಲ್ಲ, ಅದು ನಡೀತಾ ಇರುತ್ತೆ. ಬಟ್ ಕೆಲವು ಕೆಟ್ಟದ್ದನ್ನು ನಾವು ತಡೆ ಹಿಡಿತಾ ಹೋಗ್ಬೇಕಾಗತ್ತೆ, ಒಳ್ಳೇದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಇಷ್ಟೇ. ಅದಕ್ಕೂ ಮೀರಿ ನಡೆದಿರೆ ಅದು ನಮ್ಮ ಕರ್ಮಾನುಸಾರವಾಗಿ ನಡೀತಾ ಇರತ್ತೆ. ಮುಂದೆ ನಾವು ತಿಳಿದುಕೊಳ್ಬೇಕಾಗಿರುವಂತ ವಿಷಯ, ಮುಖ್ಯವಾದ ವಿಷಯವೆಂದ್ರೆ ಇಲ್ಲಿ ಜೀವಿ ಏನಿದೆ ಅಲ್ಲ, ಈಗ ನಾವು ಹುಟ್ಟಿ ಬಂದಿರ್ತೀವಿ, ಈ ಜೀವಿಗಳು ಇವೆಲ್ಲ ತನ್ನದೇ ಆದಂತಹ ಒಂದು ಕಂಪನಗಳಲ್ಲಿ ನಿರೂಪಿಸಿ ಅದನ್ನು ಅಂದ್ರೆ ಜೀವಿಯು ಇವುಗಳೆಲ್ಲವನ್ನು ತನ್ನದೇ ಆದ ಒಂದು ಕಂಪನದಲ್ಲಿ ನಿರೂಪಿಸಿ ಅದನ್ನು ಸೂಕ್ಷ್ಮ ಯಂತ್ರ ಒಂದರಲ್ಲಿ ಶೇಖರಿಸಿಟ್ಟಿರುತ್ತದೆ ಅಂತ. ನೋಡ್ರಿ, ಈ ಜೀವನ ನೆಕ್ಸ್ಟ್ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಎಂದಾಗ ಮೊದಲ ಒಂದು ಜೀವನ ತಗೊಂಡು ಇಲ್ಲಿ ಬರುವಾಗಲೇ ನನಗೆ ಎಷ್ಟು ಜನ್ಮ ಬೇಕು, ಯಾವ್ಯಾವ ಜನ್ಮದಲ್ಲಿ ಏನೇನ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಜನ್ಮದ ರೂಪರೇಷೆಗಳನ್ನು ಈ ಜನ್ಮಕ್ಕಿದು ಈ ಜನ್ಮಕ್ಕಿದು ಈ ಜನ್ಮಕ್ಕಿದು ಅಂತ ರೂಪರೇಷೆ ರೆಡಿ ಮಾಡಿ ಇಟ್ಕೊಂಡಿರತ್ತೆ ಅಂತೆ. ಇದು ಈ ಒಂದು ಸೂಕ್ಷ್ಮ ಯಂತ್ರಕ್ಕಿಂತ ಆಕಾಶಿಕ್ ರೆಕಾರ್ಡ್ ಅಂತ ಹೇಳಿ ಕರೀತಾರೆ. ಎಲ್ಲ ರೂಪರೇಷೆ ರೆಡಿ ಇರತ್ತೆ, ಬ್ಲೂ ಪ್ರಿಂಟ್ ಅನ್ನೋದು ರೆಡಿ ಇರತ್ತೆ. ಹೀಗೆ ಆತ್ಮದ ಕಂಪನಗಳು ಇನ್ನೊಂದು ಆತ್ಮದ ಕಂಪನಕ್ಕೂ ವ್ಯತ್ಯಾಸವಿರುತ್ತೆ. ಇವಾಗ ನೋಡ್ರಿ, ನನ್ನ ಆತ್ಮ ಇವಾಗ ನನ್ನ ಆತ್ಮ ಮತ್ತು ನಿಮ್ಮ ಆತ್ಮ ಎಲ್ಲ ಒಂದೇ ತರ ಇರ್ಬೇಕು ಅಂದ್ರೆ ಇದೇ ರೀತಿಯಾದಂತ ವಿಚಾರಗಳೇ ನಮ್ಮಲ್ಲಿ ಇರ್ಬೇಕು, ಇಬ್ರಲ್ಲೂ ಇರ್ಬೇಕು, ಎಲ್ಲಾ ರೀತಿಯಾಗಿ ಸೇಮ್ ಇರ್ಬೇಕು ಅನ್ನೋದು ತಪ್ಪು. ಅವರದ್ದು ಒಂದು ಅನುಭವ ಪ್ರಕಾರ ಅವ್ರು ಇರ್ತಾರೆ, ನಮ್ಮ ಅನುಭವ ಪ್ರಕಾರ ನಾವಿರ್ತೀವಿ. ನಮಗಿನ್ನು ಎಷ್ಟು ಜನ್ಮಗಳು ಬೇಕಾಗಿರುತ್ತೆ, ಅವ್ರಿಗಿನ್ನು ಇನ್ನು ಒಂದು ಜನ್ಮದಲ್ಲಿ ಅವರೆಲ್ಲ ಪೂರ್ತಿ ಮುಕ್ತಿ ಹೊಂದೋರಾಗಿರ್ತಾರೆ, ನಿರ್ವಾಣ ಹೊಂದೋರಾಗಿರ್ತಾರೆ. ಅವರು ಇನ್ನೂ ಫಾಸ್ಟ್ ಆಗಿರ್ತಾರೆ, ಮುಂದೆ ಹೋಗಿರ್ತಾರೆ. ಸೊ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದಾರೆ ಅಂದ್ರೆ ಎಲ್ಲಾ ಆತ್ಮಗಳು ಒಂದೇ ಲೆಕ್ಕದಲ್ಲಿ ಒಂದೇ ಹಂತದಲ್ಲಿ ಇರೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದಾರೆ. ಇನ್ನು ಏನ್ ತಿಳ್ಕೊಳ್ಳೋಣ ಅಂದ್ರೆ ಈ ಭಿನ್ನತೆಯ ಒಂದೇ ಒಂದು ಅಂಶದ ಗುರುತಿನಿಂದ ಪ್ರತಿ ಆತ್ಮಗಳ ಅನುಭವಗಳ ಲೆಕ್ಕಾಚಾರವು ನಮೂದಿಸಲ್ಪಟ್ಟಿರುತ್ತದೆ. ನೋಡ್ರಿ, ಒಂದೇ ಒಂದು ಅಂಶದ ಗುರುತಿನಿಂದ ಪ್ರತಿ ಆತ್ಮಗಳ ಅನುಭವಗಳ ಲೆಕ್ಕಾಚಾರವು ನಮೂದಿಸಲ್ಪಟ್ಟಿರುತ್ತದೆ. ಹೇಗೆ ಅಂತಂದ್ರೆ ಆತ್ಮದ ಕಂಪನಗಳು ಇನ್ನೊಂದು ಆತ್ಮದ ಕಂಪನಕ್ಕೂ ವ್ಯತ್ಯಾಸ ಹೇಗಿರುತ್ತಲ್ವಾ, ಆ ಆತ್ಮದ ಕಂಪನ ಏನೆಲ್ಲ ಮಾಡಿರತ್ತೆ, ಇಲ್ಲಿ ಅನುಭವಗಳ ರೀತಿಯಾಗಿ ಏನೆಲ್ಲ ಮಾಡಿರುತ್ತದೆ ಅಲ್ವಾ, ಅವು ಏನಂದ್ರೆ ಆ ಬ್ಲೂ ಪ್ರಿಂಟ್ ಏನಲ್ಲಿ ರೆಡಿ ಮಾಡಿ ಬಂದಿರ್ತೀವಿ, ಇಲ್ಲಿ ಏನ್ ನಡೀತಾ ಇರುತ್ತೆ ಅದಕ್ಕೆ ಮ್ಯಾಚ್ ಆಗ್ತಾ ಇರತ್ತೆ ಅಂತೆ. ಅದನ್ನ ಹೇಳ್ತಾ ಇದಾರೆ. ಇಲ್ಲಿ ನಡೀತಾ ಇರುವ ಅಂಶಗಳ ಗುರುತಿನಿಂದ ಪ್ರತಿ ಆತ್ಮಗಳ ಅನುಭವಗಳ ಲೆಕ್ಕಾಚಾರವು ಅಲ್ಲಿ ನಮೂದಿಸಲಾಗಿರುತ್ತದೆ ಅಂತ.
ಕರೆಕ್ಟ್ ಆಗಿ ಟ್ಯಾಲಿ ಆಗ್ತಾ ಇರತ್ತೆ ಅಂತೆ. ಹೀಗೆ ಎಲ್ಲಾ ಆತ್ಮಗಳು ಒಂದೇ ಮೂಲ ಚೈತನ್ಯದ ಅಂಶಗಳಾದ್ರೂ ಕೂಡ ಎಲ್ರೂ ಒಂದೇ ಇರೋದಿಲ್ಲ. ಅವರವರ ಇವ್ ನೋಡ್ರಿ, ನಿಮ್ಮ ಆತ್ಮದಲ್ಲಿ ದೇಹಧಾರಿಯಾಗಿ ಇಲ್ಲಿ ಬಂದು ಏನ್ ನಡೀತಾ ಇರತ್ತೆ, ನಿಮ್ಮ ಲೆಕ್ಕಾಚಾರದಲ್ಲಿ ಏನ್ ನಡಿಬೇಕಾಗುತ್ತೆ ಅಲ್ಲಿ ನೀವೇನು ರೆಡಿ ಮಾಡಿಟ್ಟು ಬ್ಲೂ ಪ್ರಿಂಟ್ ರೆಡಿ ಮಾಡಿಟ್ಟಂದ್ರೆ ಅದು ಮ್ಯಾಚ್ ಆಗ್ತಾ ಇರುತ್ತೆ. ಬಟ್ ನಂದು ಅಲ್ಲಿ ಬ್ಲೂ ಪ್ರಿಂಟ್ ನಾನೇನ್ ರಚನೆ ಮಾಡಿರ್ತಂದ್ರೆ ಅದು ಟ್ಯಾಲಿ ಆಗಿರುತ್ತೆ. ಬಟ್ ನಮ್ದು ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್. ಒಂದೇ ಮೂಲ ಚೈತನ್ಯದ ಅಂಶಗಳಾದ್ರೂ ಅವು ಬೇರೆ ಬೇರೆ ಆಗಿರುತ್ತೆ. ಎಲ್ಲಾ ಸ್ವರೂಪ ಒಂದೇ ಇದ್ರೂ ಕೂಡ ಅಲ್ಲಿ ಪ್ರತ್ಯೇಕ ಲೆಕ್ಕಾಚಾರನೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಲೆಕ್ಕಾಚಾರ, ಪ್ರತ್ಯೇಕವಾದಂತ ಲೆಕ್ಕಾಚಾರ, ಇವುಗಳನ್ನು ಕಾಪಾಡಲು ಅವುಗಳಿಗೆ ವಿಭಿನ್ನ ರೀತಿಯ ಕಂಪನಗಳಿಂದ ಶ್ರುತಿಗೊಳಿಸಲಾಗಿದೆ. ಆತ್ಮಕ್ಕೂ ಸೂಕ್ಷ್ಮ ಯಂತ್ರಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಬೆಳ್ಳಿಯ ಹುರಿಯ ಮೂಲಕ ಸದಾ ಸಂಬಂಧ ಏರ್ಪಾಡಾಗಿರತ್ತೆ. ನೋಡ್ರಿ, ಇವಾಗ ನಾವು ಆತ್ಮ ರೂಪದಲ್ಲಿನೇ ಇದ್ದುಕೊಂಡು ಈಗ ದೇಹಧಾರಿಗಳಾಗಿ ಬಂದಿದ್ದೇವೆ. ಇಲ್ಲಿಂದ ಆ ಭಗವಂತ ಮೂಲ ಚೈತನ್ಯಕ್ಕೆ ನಮಗೆ ಕನೆಕ್ಷನ್ ಬೇಕಲ್ವಾ? ಯಾಕಂದ್ರೆ ನಾವೆಲ್ಲ ಅಲ್ಲಿಂದಾನೇ ಬಂದಿರೋದು. ಮಿಡ್ಲು ಪೂರ್ಣಾತ್ಮ ಇರತ್ತೆ. ಈ ಒಂದು ನಮ್ಮಿಂದ ಆ ಒಂದು ಮೂಲ ಚೈತನ್ಯಕ್ಕೆ ಒಂದು ಸಂಬಂಧ ಇರತ್ತೆ. ಈ ಬೆಳ್ಳಿಯ ಹುರಿ ಅನ್ನೋದು ಒಂದು ಕಂಪನ ಇರತ್ತೆ. ಬೆಳ್ಳಿಯ ಹುರಿಯಂತಹ ಒಂದು ನಂಟಿರತ್ತೆ. ಹೀಗೆ ಬೆಳ್ಳಿಯ ಹುರಿಯ ಮೂಲಕ ಸದಾ ಸಂಬಂಧವೇರ್ಪಟ್ಟಿರುತ್ತದೆ. ಅದಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಇರುವ ಅವಿನಾಭಾವ ಸಂಬಂಧವಿದು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಅಂತಂದ್ರೆ, ನಾವು ಎಷ್ಟು ಚೆನ್ನಾಗಿ ಆ ಭಗವಂತನ ಜೊತೆಗೆ ನಮ್ಗೆ ಗೊತ್ತಿಲ್ಲದೆ ಅಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ನಮ್ಮ ಆತ್ಮಕ್ಕೂ ಆ ಭಗವಂತನ ಕನೆಕ್ಷನ್ ಇರುತ್ತೆ ಅಂತ. ಆ ಕನೆಕ್ಷನ್ ಅಲ್ಲಿ ನಡೀತಾ ಇರುತ್ತೆ. ಬಟ್ ನಮ್ಗೆ ಅನುಭವಕ್ಕೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ದೇಹಧಾರಿಗಳಾಗಿದ್ದೀವಿ, ನಮಗದು ಗೊತ್ತಾಗಲ್ಲ. ನಮ್ಮ ಆತ್ಮಕ್ಕೆಲ್ಲ ಗೊತ್ತಿದೆ. ನಾವು ಅದೇ ಹೇಳ್ತೀವಲ್ವಾ, ಈಗ ನೋಡಿ, ನಾವು ಮಲ್ಕೊಂಡಾಗ ಎಷ್ಟೊಂದು ಕನಸುಗಳ ರೂಪದಲ್ಲಿ ಎಲ್ಲೆಲ್ಲೋ ಹೋಗಿ ಬರ್ತೀವಿ. ಯಾವುದಾದ್ರು ದೇವಸ್ಥಾನ, ನಮ್ಗೆ ಬೇರೆ ಬೇರೆ ಏನೇನ್ ಅನುಭವಗಳು ಬೇಕು ಅಲ್ಲಿವರೆಗೂ ಹೋಗಿ ತೆಗೆದುಕೊಂಡು ಬಂದಿರ್ತೇವೆ. ಬೇರೆ ಬೇರೆ ಲೋಕಗಳಲ್ಲಿ ವಿಹರಿಸಿರ್ತೀವಿ. ಹೀಗೆ ಧ್ಯಾನದಲ್ಲೂ ಕೂಡ ಇದು ನಡೀತಾ ಇರತ್ತೆ. ಇದು ಆತ್ಮ ಅಂದ್ರೆ ಸೂಕ್ಷ್ಮ ಒಂದು ಶರೀರದಿಂದ ನಾವು ಪಯಣ ಮಾಡಿ ಎಲ್ಲಾ ಕಡೆ ತಿಳ್ಕೊಂಡು ನೋಡ್ಕೊಂಡು ನಮ್ಗೆ ಏನು ಆತ್ಮಕ್ಕೆ ಬೇಕಾಗಿದೆಯಾ ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಹೀಗೆ ಮುಂದೆ ಏನ್ ತಿಳ್ಕೊಳ್ಳೋದು ಅಂತಂದ್ರೆ, ಎಲ್ಲ ಆತ್ಮವು ಪಡೆಯುವ ಅನುಭವಕ್ಕೆ ಲೆಕ್ಕಾಚಾರಕ್ಕೆ ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗುತ್ತಾ ಆ ಅನುಭವಗಳ ಸಾರಗಳ ಆತ್ಮದ ಮೂಲಕ್ಕೆ ಅಂದ್ರೆ ಪರಮಾತ್ಮನಿಗೆ ತಲುಪುತ್ತಿರುತ್ತದೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೆ ತಲುಪಿರುತ್ತದೆ. ನೋಡ್ರಿ, ಇಲ್ಲಿ ನಾವ್ ಏನು ಮಾಡ್ತೀವೋ, ನಮಗೆ ಏನೆಲ್ಲಾ ಇಲ್ಲಿ ಅನುಭವಗಳನ್ನು ತೆಗೆದುಕೊಂಡಿರ್ತೇವೋ, ಈ ಎಲ್ಲಾ ಲೆಕ್ಕಾಚಾರ ಆ ಭಗವಂತನಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡತ್ತೆ. ಭಗವಂತನಿಗೆ ಈ ಸೂಕ್ಷ್ಮ ಯಂತ್ರದ ಮುಖಾಂತರ ಹೇಳಿದಲ್ಲ, ಬೆಳ್ಳಿಯ ಒಂದು ಊರಿಯಿಂದ. ಹಾಗೆ ಈ ಒಂದು ಸೂಕ್ಷ್ಮ ಸಾಧನದಿಂದ ಏನಾಗುತ್ತೆ ಅಂದ್ರೆ ಭಗವಂತನಿಗೆ ಎಲ್ಲವೂ ತಲುಪ್ತಾ ಇರತ್ತೆ ಅಂತೆ. ಹೀಗೆ ತಲುಪ್ತಾ ಆ ಅನುಭವಗಳ ಸಾರಗಳು ಆತ್ಮದ ಮೂಲಕ್ಕೆ ಅಂದ್ರೆ ಪರಮಾತ್ಮನಿಗೆ ತಲುಪಿ ಬಿಡುತ್ತೆ. ಅಂತೆಯೇ ಪರಮಾತ್ಮನಿಂದ ಏನು ಸಂದೇಶ ಬೇಕಂದ್ರೂ ಕೂಡ ನಮ್ಗೆ ಅದು ನಮ್ಮ ಆತ್ಮಕ್ಕೆ ಗೊತ್ತಿರತ್ತೆ. ಆ ಸಂದೇಶಗಳು ನಮ್ಮ ಆತ್ಮವನ್ನು ತಲುಪಿರುತ್ತವೆ ಅಂತ. ನೋಡ್ರಿ, ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಬರೀ ಇಲ್ಲಿ ನಾವು ಟೈಮ್ ಪಾಸ್ ಮಾಡಕ್ಕೆ ಅಂತೇನು ನಮ್ಮ ಜೀವನ ಹೊತ್ಕೊಂಡ್ ಬಂದಿಲ್ಲ. ಸಾಧ್ಯವಾದಷ್ಟು ನಾವು ಏನು ನಮ್ಮ ಆತ್ಮದ ಬಗ್ಗೆ ತಿಳ್ಕೋಬೇಕು ಅನ್ನುವ ಒಂದು ಜ್ಞಾನ ನಮ್ಗಿರ್ಬೇಕು. ನಮ್ಮ ಆತ್ಮದ ಬಗ್ಗೆ ಕುರಿತು ನಾವು ಸದಾ ಆಲೋಚನೆ ಮಾಡ್ಬೇಕು. ಆತ್ಮದ ಬಗ್ಗೆ ನಾವು ಏನು ತಿಳ್ಕೋಬೇಕು. ಎಷ್ಟು ಜ್ಞಾನ ಅಡಗಿದೆ ಅದಕ್ಕೆ, ಇನ್ನು ಏನ್ ಬೇಕಾಗಿದೆ, ಏನೆಲ್ಲ ಬೇಕಾಗಿದೆ ಅನುಭವಗಳು ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಗುರುಗಳು ನೋಡಿ, ಪತ್ರಿಜಿ ಗುರುಗಳು ಧ್ಯಾನ ಅನ್ನೋದು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಗೆ ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದೆ. ಅವ್ರು ಹೇಳ್ಕೊಟ್ಟಂತಹ ಈ ಅದ್ಭುತವಾದಂತಹ ಆನಾಪಾನಸತಿ ಧ್ಯಾನ ಪ್ರತಿಯೊಬ್ಬರಲ್ಲೂ ಕೂಡ ಅದು ಒಳಗಡೆ ಹೋಗಿ ಅಂತರಾಳದಲ್ಲಿ ಚುಚ್ಚಿದೆ. ಇದರಿಂದ ನಮ್ಗೆ
ನಾವು ನಿಜವಾದಂತ ದಾರಿ ಹಿಡಿದಿದ್ದೀವಿ, ಜ್ಞಾನ ದಾರಿ ಹಿಡಿದಿದ್ದೀವಿ, ಮುಕ್ತಿ ಒಂದು ಪಥದಲ್ಲಿ ನಡಿಬೇಕಾಗಿರುವಂತ ದಾರಿ ನಮಗೆ ಸಿಕ್ಕಿದೆ ಅನ್ನೋದು ಇವಾಗ ನಮಗೆ ಹೆಜ್ಜೆ ಹೆಜ್ಜೆನಲ್ಲೂ ಗೊತ್ತಾಗ್ತಾ ಇದೆ. ನೋಡಿ ನಾವು ನಿಜವಾಗ್ಲೂ ನಮಗೆ ಆ ಭಗವಂತನಿಗೆ ಮೂಲ ಚೈತನ್ಯಕ್ಕೆ ಕನೆಕ್ಷನ್ ಇದೆ ಅಂದ್ರೆ ನಮಗೂ ಗೊತ್ತಾಗಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಕುತ್ಕೊಂಡು ಹೌದಾ ಹೇಗೆ ಇದಂತ ಬೇಕಾದ್ರೆ ನೋಡಿ ನೀವು ಕ್ವಶನ್ ಹಾಕೊಂಡು ಕುತ್ಕೊಂಡು ನಾವು ಆ ಸಾಧನೆ ಮಾಡ್ಬೇಕು, ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ ಮಾಸ್ಟರ್ ಹೆಚ್ಚು ಧ್ಯಾನವನ್ನು ಮಾಡಿ ಅಂತ ಹೇಳೋದು. ಹೆಚ್ಚು ಧ್ಯಾನವನ್ನು ಮಾಡಿದಾಗ ವಿಶೇಷವಾದಂತಹ ಶಕ್ತಿ ನಮ್ಮಲ್ಲಿ ಉದ್ಭವ ಆಗತ್ತೆ, ಸಾಧನೆ ಅನ್ನೋದು ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಬೆಳ್ಳಿಯ ಹುರಿಯ ರೂಪದಲ್ಲಿ ಪ್ರಸಾರವಾಗುವ ಕಂಪನಗಳಲ್ಲಿ ನೋಡಿ ಆ ಕಂಪನ ಏನಿದೆ ಕನೆಕ್ಷನ್ ನಮಗೂ ಆ ಭಗವಂತನಿಗೂ ಮೂಲ ಚೈತನ್ಯಕ್ಕೂ ಎಷ್ಟೆಲ್ಲಾ ಸಂದೇಶಗಳು ಅಡಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂದೇಶಗಳು ಅಡಗಿರುತ್ತವೆ. ಇಲ್ಲಿಂದನೂ ಸಂದೇಶ ಹೋಗುತ್ತೆ, ಅಲ್ಲಿಂದನೂ ಸಂದೇಶ ಬರ್ತಾ ಇರತ್ತೆ ನಿಮ್ಗೆ. ನೋಡಿ ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ. ಜ್ಞಾನಕ್ಕೆ ಬಂದ್ಮೇಲೆ ನೋಡಿ ಎಷ್ಟೊಂದು ಪುಸ್ತಕಗಳನ್ನು ಓದಿದಾಗ ಈ ಪುಸ್ತಕ ಅಂತೂ ಏನು ಸಪ್ತ ಋಷಿಗಳಲ್ಲಿ ಋಷಿ ಮಹಾನರು ಮೇಡಮ್ ಅವರಿಗೆ, ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ ಇದೊಂದು ಚಾನಲಿಂಗ್ ಆಗಿ ಕೊಟ್ಟಿರುವಂತಹ ಸಂದೇಶದ ಪುಸ್ತಕ ಇದು. ಅದಕ್ಕಾಗಿ ಹೇಳ್ತಾ ಇದ್ರೆ ಇಲ್ಲಿ ಬೆಳ್ಳಿಯ ಹುರಿಯ ರೂಪದಲ್ಲಿ ಪ್ರಸಾರವಾಗುವ ಕಂಪನಗಳಲ್ಲಿ ಎಷ್ಟೆಲ್ಲಾ ಸಂದೇಶಗಳು ಅಡಗಿದೆ ಅಂತ ಹೇಳಿ. ಮೂಲ ಚೈತನ್ಯ ಭಗವಂತನಿಂದ ನಮಗೆ, ನಮ್ಮಿಂದ ಭಗವಂತನಿಗೆ ಎಷ್ಟೆಲ್ಲ ಸಂದೇಶಗಳಿವೆ. ಈ ವಾಹಕಗಳು ಸ್ಥೂಲ ಕಣ್ಣಿಗೆ ಗೋಚರಿಸುವುದಿಲ್ಲವಾದ್ದರಿಂದ ಭೌತಿಕ ಜಗತ್ತಿಗೆ ಇದರ ಇರುವು ಅಗೋಚರವಾಗಿದೆ. ನೋಡ್ರಿ, ಈ ಒಂದು ಭೂಮಿ ಮೇಲೆ ನಾವು ಹುಟ್ಟು ಬಂದಿದ್ದೀವಿ ಅಂತಂದ್ರೆ ಇಲ್ಲಿ ಇದು ಮಾಯಾಲೋಕ ಅಂತಾನೆ ಹೇಳ್ತಾರೆ. ಇಲ್ಲಿ ನಮಗೆ ಈ ಸ್ಥೂಲ ಶರೀರವನ್ನು ಇಟ್ಕೊಂಡು ಬಂದೀವಿ, ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಅದೇ ಕಣ್ಣನ್ನು ಮುಚ್ಕೊಂಡು ಕೂತ್ಕೊಳ್ರಿ, ಒಳಗಣ್ಣಿನಿಂದ ನಾವು ಎಲ್ಲವನ್ನು ನಾವು ಗುರ್ತು ಮಾಡ್ಕೋಬಹುದು, ತಿಳ್ಕೋಬಹುದು, ಆ ಜ್ಞಾನವನ್ನು ಎಲ್ಲ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ತನ್ನ ಜೀವನದ ಪ್ರತಿ ನಿರ್ಧಾರದ ರೂಪರೇಷೆಯನ್ನು ಆತ್ಮ ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ತಲುಪಿಸಿರುತ್ತದೆ. ಅವರುಗಳು ಅದನ್ನು ಪರಿಶೀಲನೆ ಮಾಡಿ ಆತ್ಮವು ಆಯ್ಕೆ ಮಾಡಿಕೊಂಡ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕಕ್ಕೆ ಸೃಷ್ಟಿಸ್ತಾರೆ. ನೋಡಿ, ಎಲ್ಲಾ ಸೃಷ್ಟಿ ಮಾಡಿರ್ತೀವಿ. ಇನ್ನು ಇಲ್ಲಿ ಬರೋಕಿನ ಮುಂಚೆನೆ ನಮ್ದು ಜೀವನ ಹೇಗಿರ್ಬೇಕು, ಇಂತಲ್ಲಿ ಹುಟ್ಟಬೇಕು, ಇಂಥ ಜೀವನಾನೇ ತಗೋಬೇಕು, ಇಂಥ ಸಮಸ್ಯೆಗಳು ಎದುರಿಸ್ಬೇಕು, ಇಂತಹ ಅನುಭವಗಳನ್ನು ಪಡಿಬೇಕು, ಇಂಥವ್ರ ಮನೆಯಲ್ಲಿ ಹುಟ್ಟಿ ಬರ್ಬೇಕು, ಇಂಥ ತಂದೆ ತಾಯಿಗಳೇ ಬೇಕು, ಆಮೇಲೆ ಇಂಥವ್ರ ಜೊತೆಯಲ್ಲಿ ನಮ್ಮ ಸಹವಾಸಗಳಿರ್ಬೇಕಂತ ಅಕ್ಕಪಕ್ಕದವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾರೋ ಹೀಗೆ ಗೊತ್ತು ಪರಿಚಯಗಳು ಇಂಥವ್ರೇ ಇರ್ಬೇಕು. ಎಲ್ಲವನ್ನು ನಾವು ನಾವೇ ರೆಡಿ ಮಾಡ್ಕೊಂಡು ಬಂದು ಇಳ್ದಿದೀವಿ. ಯಾಕೆ? ಅನುಭವಕ್ಕಾಗಿ. ಇಂಥವ್ರೇ ಇರ್ಬೇಕು. ಪರಿಸರ ಕೂಡ ಹೀಗೆ ಎಂತೆಲ್ಲ ಅನ್ಕೊಂಡಾಗ ಅಂತ ವಿಶೇಷವಾದಂತಹ ಪರಿಸರಗಳು ಇಲ್ಲಿ ನಡೆದಿರ್ತವೆ ಅಂತ. ಇಂಥ ಒಂದು ಆತ್ಮ ಬಂದು ಭೂಮಿಗೆ ಇಳಿಯತ್ತೆ ಅಂದ್ರೆ ಅದಕ್ಕೆ ಎಂತ ಪರಿಸರ ಬೇಕು, ಅಂತ ಪರಿಸರವನ್ನು ಕೂಡ ಅಲ್ಲಿ ಸೃಷ್ಟಿ ಆಗ್ಬಿಟ್ಟಿರತ್ತೆ. ಆ ಪರಿಸರ ಸೃಷ್ಟಿ ಆದಲ್ಲಿ ನಾವು ಹುಟ್ಟಿ ಬರ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ನೋಡಿ ಇನ್ನೊಂದು ಹೇಳ್ತಾ ಇದ್ರೆ, ಆತ್ಮ ಆಯ್ಕೆ ಮಾಡಿಕೊಂಡ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಸೃಷ್ಟಿಸುತ್ತಾರೆ. ನಮ್ಗೆ ಎಂತ ಪಾತ್ರ ಆಯ್ಕೆ ಮಾಡ್ಕೊಂಡಿದೀವಿ, ಎಂತ ಪರಿಸರ ಬೇಕು ಅನ್ನೋದು ಅಲ್ಲಿ ಭೂಲೋಕದಲ್ಲಿ ಆಗ್ಲೇ ಸೃಷ್ಟಿ ಮಾಡ್ಬಿಟ್ಟಿರ್ತಾರಂತೆ. ಹೀಗೆ ನೆಕ್ಸ್ಟ್ ಏನ್ ನೋಡ್ಬೇಕು ಅಂತಂದ್ರೆ, ಆತ್ಮವು ಆಯ್ಕೆ ಮಾಡಿಕೊಂಡಂತ ತಾಯಿಯ ಗರ್ಭವನ್ನು ಮೊದಲು ಪರಿಶುದ್ಧಗೊಳಿಸಲಾಗುತ್ತದೆ. ನೋಡಿ, ನಾವು ಆತ್ಮದ ಬಗ್ಗೆ ಏನೆಲ್ಲ ಕಲಿತಾ ಇದೀವಿ ಅಂದ್ರೆ, ಒಂದು ಆತ್ಮ ಭೂಮಿಗೆ ಬರ್ಬೇಕಂದ್ರೂ ಕೂಡ ಮೊದಲೇ ಇಂತಹ ತಾಯಿ ಗರ್ಭ ಅಂತ ಹೇಳಿ ಮೊದಲೇ ನಾವು ಅನ್ಕೊಂಡಿರ್ತೀವಿ. ಅಲ್ಲಿ ಆ ತಾಯಿಯ ಒಂದು ಗರ್ಭವನ್ನು ಪರಿಶುದ್ಧ ಮಾಡ್ತಾರಂತೆ. ಅಲ್ಲಿ ಪರಿಶುದ್ಧ ಆದ್ಮೇಲೆ ಅದ ನಂತರ ಆತ್ಮದ ಒಂದು ಅಂಶವನ್ನು ಅದೇ ತಯಾರಿಸಿಕೊಂಡ ನೀಲಿ ನಕ್ಷೆಯೊಡನೆ ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತದೆ. ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ಆತ್ಮದ ಒಂದು ಅಂಶವನ್ನು ಅದೇ ತಯಾರಿಸಿಕೊಂಡ ನೀಲಿ ನಕ್ಷೆ, ಅದೇ ಇವಾಗ ಏನಾದ್ರು ಬ್ಲೂ ಪ್ರಿಂಟ್ ಮಾಡಿರ್ತಾರಲ್ಲ, ಆ ನಕ್ಷೆ ಇಲ್ಲ ಏನ್ ರೆಡಿ ಮಾಡುತ್ತೆ ಅದೇ ರೀತಿಯಾಗಿ ತಾಯಿಯ ಗರ್ಭಕ್ಕೆ ಅಲ್ಲಿ ಏನ್ ರೆಡಿ ಮಾಡಿರ್ತಾರ ಅದೇ ರೀತಿಯಾಗಿ ಆ ತಾಯಿ ಗರ್ಭಕ್ಕೆ ನಮ್ಮನ್ನ ಅಂದ್ರೆ ಆತ್ಮವನ್ನ ಕಳಿಸ್ತಾರೆ ಅಂತ ಹೇಳ್ತಾ ಇದ್ರೆ. ಗರ್ಭ ಅಂಕುರವಾದಂದಿನಿಂದ 4 ತಿಂಗಳವರೆಗೆ ಆತ್ಮವು
ಮೇಲಿನ ಲೋಕಗಳಲ್ಲಿ ತಾನು ಭೂಮಿಯಲ್ಲಿ ಅವತರಿಸಲು ಅವಶ್ಯಕವಾದ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನು ಅಳವಡಿಸಿಕೊಂಡು ತಯಾರಾಗುತ್ತದೆ. ಆ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವಾಗುವಾಗ ನೋಡಿ ಇಷ್ಟೆಲ್ಲ ಕೋಶಗಳು, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಎಲ್ಲ ಕೋಶಗಳನ್ನು ಅಳವಡಿಸಿಕೊಂಡು ತಾಯಿಯ ಗರ್ಭಕ್ಕೆ ಇಳಿದಿರುತ್ತದೆ. ಅದಾದ ನಂತರ ಇನ್ನು ಏನ್ ತಿಳ್ಕೋಬೇಕು ಇಲ್ಲಿ ಅಂತಂದ್ರೆ, ತನ್ನ ನೀಲಿ ನಕ್ಷೆಯ ಪ್ರಕಾರ ಶರೀರವನ್ನು ರೂಪಿಸಿಕೊಳ್ಳುವ ಮೊದಲು ತನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರವನ್ನು ಹೊಂದಿಸಿಕೊಂಡು ಸ್ಥೂಲ ಶರೀರವನ್ನು ಸೇರಲು ತಯಾರಿ ನಡೆಸುತ್ತದೆ. ನೋಡ್ರಿ, ಇವಾಗ ಕೋಶಗಳನ್ನು ರೆಡಿ ಮಾಡ್ಕೊಂತು, ಆದ್ರ ಸ್ಥೂಲ ಶರೀರ ರೆಡಿ ಆಗ್ಬೇಕು. ಅದಕ್ಕಿಂತ ಬಿಫೋರ್ ಏನ್ ಮಾಡತ್ತೆ ಅಂತಂದ್ರ, ಕಾರಣ ಶರೀರ ಏನು ಈ ಶರೀರ ತೊಟ್ಕೊಂಡ್ ಬರ್ಬೇಕಂದ್ರ ಕಾರಣ ಏನು ಅದನ್ನ ರೆಡಿ ಮಾಡ್ಕೊಂಡಿರುತ್ತೆ. ಆ ಕಾರಣ ಶರೀರ ಇದು ಹೀಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು ನಾನು ಅಂತ ಏನ್ ಹೇಳ್ತಾ ಇದ್ನಲ್ಲ, ಸೊ ಆ ಕಾರಣ ಶರೀರ ರೆಡಿ ಮಾಡ್ಕೊಂತಾ ಇರತ್ತೆ. ಮತ್ತೆ ಸೂಕ್ಷ್ಮ ಶರೀರವನ್ನು ರೆಡಿ ಮಾಡ್ಕೊಂತಾ ಇರುತ್ತೆ. ಇದೆಲ್ಲಾ ರೆಡಿ ಮಾಡ್ಕೊಂಡು ಆಮೇಲೆ ಸ್ಥೂಲ ಶರೀರಕ್ಕೆ ಇಳಿಯತ್ತೆ. ಈ ಸ್ಥೂಲ ಶರೀರಕ್ಕೆ ಇಳಿದ ಮೇಲೆ ಇತ್ತ ತಾಯಿಯ ಗರ್ಭವನ್ನು ಸೇರಿದ ಆತ್ಮದ ಅಂಶವು ನಕ್ಷೆಯ ಪ್ರಕಾರ, ಅಲ್ಲಿ ಏನು ನಕ್ಷೆ ರೆಡಿ ಮಾಡಿರ್ತೀವಲ್ವಾ ಅದೇ ಪ್ರಕಾರ ಸ್ಥೂಲ ಶರೀರದ ರಚನೆಗೆ ಗರ್ಭವನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾರ್ಪಡಿಸಿ ಸಹಕರಿಸುತ್ತಿರುತ್ತದೆ. ನಂತರ 5ನೇ ತಿಂಗಳಿನ ಒಂದು ಶುಭ ಮುಹೂರ್ತದಲ್ಲಿ ಆತ್ಮದ ಪೂರ್ಣಾಂಶವು ತನ್ನ ಸರ್ವ ಸಿದ್ಧತೆಗಳನ್ನೊಳಗೊಂಡು ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ. ಅಲ್ಲಿ ಏನು ರೂಪರೇಷೆಗಳನ್ನ ರೆಡಿ ಮಾಡಿ, ಆ ನೀಲಿ ನಕ್ಷೆಯನ್ನ ಏನ್ ರೆಡಿ ಮಾಡಿ ಇಂಥ ಗರ್ಭನ ಬೇಕು ಅಂತ ತಾಯಿನ ಎಲ್ಲ ಮನೋಮಯ ಕೋಶ, ಆನಂದ ಕೋಶಗಳನ್ನು ರೆಡಿ ಮಾಡ್ಕೊಂತ ಶರೀರಗಳನ್ನು ಅಂದ್ರೆ ಕಾರಣ ಶರೀರ, ಮತ್ತೆ ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರಗಳನ್ನು ಎಲ್ಲಾ ರೀತಿಯ ಶರೀರಗಳನ್ನು ರೆಡಿ ಮಾಡ್ಕೊಂಡು ಅವಾಗ ಪ್ರವೇಶ ಆಗುವಂತ ಅಲ್ಲಿ ಏನ್ ನಕ್ಷೆ ರೆಡಿ ಮಾಡ್ಕೊಂಡಿರುತ್ತೆ ಅದೇ ರೀತಿಯಾಗಿ ಬರ್ತಾ ಇದೆ. ಹೀಗೆ ಗರ್ಭವನ್ನು ಇಷ್ಟೆಲ್ಲಾ ಕಾರ್ಯಗಳು ಒಮ್ಮೆ ಸೂಕ್ಷ್ಮ ವಲಯದಲ್ಲಿ ರೂಪುಗೊಂಡು ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ರೆಡಿ ಆಗ್ಬಿಟ್ಟಿದೆ ಹೀಗೆ ಅಂತ ಹೇಳಿ, ಅದೇ ರೀತಿಯಾಗಿ ನಂತರದ ದಿನಗಳಲ್ಲಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷಗೊಳ್ಳುತ್ತದೆ. ಅಂದ್ರೆ ತಾಯಿಯ ಗರ್ಭದಿಂದ ಅದು ಹೊರಗೆ ಬರುತ್ತೆ, ಒಂದು ಮಗುವಾಗಿ ಜನಿಸುತ್ತದೆ. ಒಂದು ಆತ್ಮವು ತನ್ನ ಜೀವಿತವನ್ನು ನಿರ್ಧರಿಸಿ ಆದ ಮೇಲೆ ಭೌತಿಕ ರೂಪವನ್ನು ಪಡೆಯುವವರೆಗೆ ಅನೇಕ ಕಾರ್ಯಕರ್ತರು ಇದೆಲ್ಲ ನೋಡಿ ನಾವು ಒಂದು ಸೂಕ್ಷ್ಮ ಲೋಕಕ್ಕೆ ಹೋಗಿ ಸೂಕ್ಷ್ಮ ರೂಪವಾಗಿ ಆ ಒಂದು ರೂಪರೇಷೆಗಳನ್ನು ರೆಡಿ ಮಾಡ್ಕೋಬೇಕು. ಅಲ್ಲಿ ಕಾರ್ಯಕರ್ತರ ಜೊತೆಗೆ ನಾವು ಅಂದ್ರೆ ಆತ್ಮ ಸ್ವರೂಪದಲ್ಲಿ ಆ ಆತ್ಮ ಹೋಗಿ ಆ ಕಾರ್ಯಕರ್ತರ ಜೊತೆಗೆ ಮಾತಾಡತ್ತಂತೆ. ಹಿಂಗೆ ಇರ್ಬೇಕು, ಹಿಂಗೆ ಆಗ್ಬೇಕು, ಸಮಾಲೋಚನೆ ಮಾಡಿ ನಮ್ಮ ಮನೋಮಯ ಕೋಶವಾಗ್ಲಿ, ಆನಂದಮಯ ಕೋಶವಾಗ್ಲಿ, ಏನೇನ್ ಬೇಕು ಆ ಕೋಶಕ್ಕೆ ರೆಡಿ ಆಗ್ಬೇಕಾಗಿರೋದು ಸಮಾಲೋಚನೆ ಮಾಡಿ, ಸೂಕ್ಷ್ಮ ಲೋಕದಲ್ಲಿ ಸಮಾಲೋಚನೆ ಮಾಡಿ ಆ ಅಂಶಗಳು ಅಲ್ಲಿರ್ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡು ಆ ಒಂದು ಕೋಶಗಳನ್ನು ಯಾವಾಗ ಆ ಒಂದು ಭೌತಿಕ ಶರೀರ ಭೂಮಿ ಮೇಲೆ ಹುಟ್ಟತ್ತಲ್ವಾ, ಆ ಎಲ್ಲಾ ಶರೀರವನ್ನು ಹೊತ್ಕೊಂಡು ಆಮೇಲೆ ಜನನವಾಗಿ ಹೊರಗೆ ಬರುತ್ತೆ. ಹೀಗೆ ಒಂದು ಆತ್ಮ ತನ್ನ ಒಂದು ಭೌತಿಕ ಶರೀರವನ್ನು ತೊಟ್ಕೊಂಡು ಹೊರಗೆ ಬರ್ಬೇಕಂದ್ರೆ ಇಷ್ಟೆಲ್ಲಾ ನಕ್ಷೆಯನ್ನು ರೆಡಿ ಮಾಡ್ಕೊಂಡು ಎಷ್ಟೊಂದು ಈ ಒಂದು ಶರೀರಗಳನ್ನು ಅಂದ್ರೆ ಭೌತಿಕದ ಜೊತೆಗೆ ಬೇರೆ ಬೇರೆ ಶರೀರಗಳು ನಮ್ಮಲ್ಲಿ ಹೇಳ್ತೀವಿ ನಾವು, ಗುರುಗಳು ಹೇಳ್ತಾರೆ 7 ಶರೀರಗಳನ್ನು ಹೊತ್ಕೊಂಡು ಬಂದಿರ್ತೀವಲ್ಲೇ ಒಂದು 5 ಕೋಶಗಳನ್ನ ನಮ್ಮ ಜೊತೆಗೆ ಇರ್ತವೆ ಅಂತ ಹೇಳ್ತಾರೆ. ಹೀಗೆ ಎಲ್ಲಾ ಕೋಶಗಳನ್ನು ಎಲ್ಲಾ ಶರೀರದ ಜೊತೆಗೆ ಬಂದಿರ್ತೀವಿ. ನಮ್ಮ ನಕ್ಷೆ ರೆಡಿ ಆಗಿದೆ, ಅಲ್ಲಿ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ಏನ್ ಕಾರ್ಯ ಮಾಡ್ತಿದೀವೋ ಅದಕ್ಕೂ ಮ್ಯಾಚ್ ಆಗ್ತಾ ಇರತ್ತೆ. ಭಗವಂತನಿಗೆ ಸದಾ ಕಾಲ ನಾವು ಲಿಂಕ್ ಅಲ್ಲಿ ಇರ್ತೀವಿ. ಈ ರೀತಿ ಇವತ್ತಿನ ವಿಷಯ ಇಷ್ಟು ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ತುಂಬಾನೇ ಇದೆ, ಗಂಭೀರವಾಗಿ ಯೋಚಿಸ್ಬೇಕಾದಂತ ವಿಷಯ. ಯಾಕೆ ಇಲ್ಲಿ ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ ಅಂತಂದ್ರೆ, ಆತ್ಮಕ್ಕೆ ಒಳ್ಳೇದು ಕೆಟ್ಟದ್ರ ಅನುಭವ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮುಂದೆ ನಾವು ಇನ್ನು ಉನ್ನತವಾದಂತಹ ಸ್ಟೆಪ್ಸ್ ನ ಏರ್ಬೇಕು, ಅನುಭವಗಳನ್ನು ತೆಗೆದುಕೊಂಡು ಹೋಗ್ಬೇಕು. ನಾವು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಕೆಲವರು ಕೆಟ್ಟದಾಗಿ ಅವರಿಗೆ ಸಾವು ಬರುತ್ತೆ.
ಯಾಕೆ ಬರುತ್ತೆ ಅಂದ್ರೆ ಆ ಅನುಭವವನ್ನು ನೋಡ್ಬೇಕು ಅಂತ ಅನ್ಕೊಂಡಿರತ್ತಂತೆ ಆ ಆತ್ಮ. ನನಗೆ ಇದೇ ತರ ಒಂದು ಸಾವು ಬರ್ಬೇಕು, ಅದ್ರದ ಒಂದು ಅನುಭವನ ನೋಡ್ಬೇಕು ಅಂತ ಹೇಳಿ. ಓಕೆನಾ. ಆಮೇಲೆ ಕರ್ಮಾನುಸಾರವಾಗಿ ಕೂಡ ಅವರ ಒಂದು ಇದನ್ನು ನಡೀತಾ ಇರತ್ತೆ. ಆ ಒಂದು ಸಾವು ಆಗಿರ್ಬಹುದು, ಬದುಕಾಗಿರ್ಬಹುದು. ಹೀಗೆ ಕರ್ಮಾನುಸಾರವಾಗಿ ಮತ್ತು ತಾವು ಏನು ಅನುಭವಗಳು ತೆಗೆದುಕೊಳ್ಬೇಕು ಅಂತ ಹೇಳಿ ಮೊದಲೇ ಏನು ರೂಪರೇಷೆಗಳನ್ನು ಪ್ರಿಂಟ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಆ ರೀತಿಯಾಗಿ ನಡೀತಾ ಹೋಗಿರುತ್ತೆ. ಒಂದು ಆತ್ಮ ಇಲ್ಲಿ ಬರ್ಬೇಕು ಅಂದ್ರ ಮೂಲ ಚೈತನ್ಯ, ಇವತ್ತಿನ ವಿಷಯ ಮೂಲ ಚೈತನ್ಯದಿಂದ ಪೂರ್ಣಾತ್ಮ, ಪೂರ್ಣಮಾತ್ಮನಿಂದ ಬಿಡುಗಡೆಗೊಂಡ ಕೆಲವು ಎಲ್ಲ ಆತ್ಮಗಳು ಅಂತ ಹೇಳ್ತಾರೆ. ನೋಡಿ, ನಾವು ನಮ್ಮ ಪೂರ್ಣಾತ್ಮಗಳನ್ನು ನೋಡ್ಕೋಬಹುದು ಅಂತ ಹೇಳ್ತಿರ್ತಾರೆ ಈ ಧ್ಯಾನದಲ್ಲಿ. ಇಷ್ಟೊಂದು ನಾವು ಕ್ಲಾಸ್ಗಳಲ್ಲಿ ಕೇಳ್ತಾ ಇರ್ತೀವಿ. ಸೊ ನಮ್ಮ ಪೂರ್ಣಾತ್ಮ ಯಾರು? ಕೆಲವರು ಪೂರ್ಣಾತ್ಮ ಯಾರು? ದೇವಿ ಇರ್ಬಹುದು, ಆಂಜನೇಯ ಸ್ವಾಮಿ ಇರ್ಬೋದು, ಹೀಗೆ ಒಂದೊಂದು ಪೂರ್ಣಾತ್ಮಗಳು. ಎಲ್ಲಾ ಪೂರ್ಣಾತ್ಮಕ್ಕೂ ಒಂದು ಮೂಲ ಇರುತ್ತೆ, ಎಲ್ಲಾ ಆತ್ಮಕ್ಕೂ ಒಂದು ಮೂಲ ಇರುತ್ತೆ ಅಲ್ವಾ? ಅದೇ ಮಹಾ ಚೈತನ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಾಸ್ಟರ್ಸ್, ಇದೊಂದು ವಿಷಯ ತಿಳಿಸ್ಕೊಡು. ಇದನ್ನು ಎಲ್ರೂ ಅರ್ಥಕೊಳ್ಬೇಕು. ಇದೊಂದು ಒಳ್ಳೆ ಒಂದು ಸಬ್ಜೆಕ್ಟ್. ಇದು ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ ಚಾನಲಿಂಗ್ ಆಗಿ ಬಂದಿರುವಂತಹ ಇದೊಂದು ವಿಶೇಷವಾದಂತ ವಿಷಯ. ಆಮೇಲೆ ಇದು ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಅವರಿಗೆ ಚಾನಲಿಂಗ್ ಆಗಿ ಬರ್ಸಿರುವಂತಹ ವಿಷಯ ಅಂತಾನೆ ಹೇಳ್ಬೋದು. ತುಂಬಾ ಇದೆ ಇದ್ರ ಬಗ್ಗೆ ತಿಳ್ಕೊಂಡು ಹೋಗಕ್ಕೆ. ಇವತ್ತು ಈ ಒಂದು ಆತ್ಮಗಳ ಬಗ್ಗೆ, ಹೇಗೆ ಈ ಆತ್ಮ ಇದೇನು ಇವತ್ತಿನ ವಿಷಯ ತಿಳಿಸ್ಕೊಡ್ಬೇಕಾದ್ರಿಂದ, ಹೇಗೆ ಇದು ಮಹಾ ಚೈತನ್ಯ, ಇದು ಹೇಗೆ ಒಂದು ಸಂಗಮ ಆಗತ್ತೆ, ಮೂಲ ಚೈತನ್ಯ, ಆಮೇಲೆ ಪೂರ್ಣಾತ್ಮ ಮತ್ತು ಈ ಒಂದು ಆತ್ಮಗಳು ಎಲ್ಲ ಒಂದು ವಿಶೇಷ ಸಂಗಮ ಇದೆ ಅಂತ ಹೇಳಿ, ಈ ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ಇದು ಎಲ್ಲವೂ ಇದೆ ಅನ್ನೋದಕ್ಕೆ ಇದೊಂದು ಸತ್ಸಂಗ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಒಂದು ವೇದಿಕೆಗೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ. ಮಹಾವತಾರ್ ಫೌಂಡೇಶನ್ ನಲ್ಲಿ ಯಾರೆಲ್ಲ ಈ ಒಂದು ಸೇವೆ ಮಾಡ್ತಾ ಇದ್ರೆ ಅವ್ರಿಗೆಲ್ಲ, ಹಾಗೆ ರಂಗನಾಥ್ ಸರ್ಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಸತ್ಸಂಗಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಯಾರಿಗೇನಾದ್ರೂ ನಮಸ್ತೆ ಕ್ವಶನ್ಸ್ ಇದ್ರೆ ಮಾತಾಡಿ. ನಮಸ್ತೆ ಮೇಡಮ್. ಎಸ್ ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಕೇಳಿಸ್ತಾ ಇದೆ. ಈ ದಿನ ಅದ್ಭುತವಾಗಿ ನಮಗೆ ಜ್ಞಾನ ಹಂಚಿದ ನಿಮಗೆ ಅನಂತ ಧನ್ಯವಾದಗಳು ಮೇಡಮ್. ಪೂರ್ಣಾತ್ಮದಿಂದ ಒಂದು ಅಂಶಾತ್ಮದಿಂದ ನಾವು ಹೇಗೆ ನಾವು ನಿರ್ಧರಿಸಿಕೊಂಡ ತರನೇ ನಾವೇ ಮೊದಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂತೆಲ್ಲ. ಇಂಥ ತಾಯಿ ತಂದೆಗಳೇ ಬೇಕು, ಇಂಥ ಅಕ್ಕ ತಂಗಿರೇ ಬೇಕು, ಇಂಥವ್ರ ಜೊತೆಲೇ ಇರ್ಬೇಕು, ಇಂಥ ಮನೆ ಇಂಥ ವಾತಾವರಣದಲ್ಲೇ ಇರ್ಬೇಕು ಅಂತೆಲ್ಲ ನೀವು ನಮ್ಗೆ ತಿಳಿಸ್ಕೊಟ್ಟು ತುಂಬಾ ವಿಷಯಗಳನ್ನ ನಮ್ಗೆ ಆಳವಾಗಿ ಇನ್ನೂ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಷ್ಟು ವಿಷಯಗಳೆಲ್ಲ ಇದೆ ಅಂತ ಹೇಳಿ ತುಂಬಾ ವಿಶದವಾಗಿ ತಿಳಿಸ್ಕೊಟ್ಟ ನಿಮ್ಗೆ ಅನಂತ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಒಂದು ವಿಷಯ ಹಂಚಿಕೆ. ಈ ಪುಸ್ತಕ ನನ್ನ ಹತ್ರ ಇದೆ, ಬಟ್ ನಾವು ಓದೋದ್ಕಿಂತ ನಿಮ್ ಬಾಯಿಂದ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಇನ್ನ ಒಂದೆರಡು ಸರಿ ಓದಿ ಅದು ಮನನ ಮಾಡ್ಕೋಬೇಕು ಮೇಡಮ್. ನಾವು ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ, ಈ ವೇದಿಕೆಗೆ ನಿಮ್ಗೆ. ಇನ್ನೂ ಒಂದ್ಸರಿ ಬಂದು ನಮಗೆ ಹೇಳ್ಕೊಡಿ, ಇನ್ನು ಮುಂದಿನ ಒಂದು ವಿಷಯಗಳ ಬಗ್ಗೆನೂ ನಮ್ಗೆ ವಿಷಯಗಳನ್ನ ಹಂಚಿ ಅಂತ ಕೇಳ್ಕೊತಾ ಇದೀವಿ ಮೇಡಮ್. ಧನ್ಯವಾದಗಳು. ಯಾರಾದ್ರೂ ಮೇಡಮ್ ಹತ್ರ ಏನಾದ್ರು ನಿಮ್ಗೆ ಸಂಶಯ ಇದ್ರೆ ಯಾರಾದ್ರೂ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೊದಲಿಗೆ ನಾನ್ ಮಾತಾಡ್ಬಿಡ್ತೀನಿ, ಸ್ವಲ್ಪ ಎಲ್ಲೋ ಹೋಗೋದಿತ್ತು. ಮೇಡಮ್ ನಮಸ್ತೆ. ಸವಿತಾ ಮೇಡಮ್ ನಮಸ್ತೆ. ಆಲ್ ಮಾಸ್ಟರ್ಸ್ ನಮಸ್ತೆ. ಮೇಡಮ್ ತುಂಬಾ ಅದ್ಭುತವಾದ ಜ್ಞಾನ, ಪೂರ್ಣಾತ್ಮದಿಂದ ಬಂದ ಅಂಶಾತ್ವ ನಾವೆಲ್ಲರೂ ಅನ್ನುವಂತಹ ವಿಚಾರಗಳನ್ನ, ಸಾಕಷ್ಟು ಜ್ಞಾನವನ್ನ ನಮ್ಗೆ ಇವತ್ತು ಕೊಟ್ಟಿದ್ದೀರಾ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮಾಸ್ಟರ್ಸ್, ನಾಳೆ 1 ತಿಂಗಳ 21 ದಿನಗಳ ಕಾರ್ಯಕ್ರಮಗಳ ಕೊನೆಯ ದಿನ ಆಗಿರುತ್ತೆ, ಸಮಾರೋಪ ಸಮಾರಂಭ. ಪ್ರತಿಯೊಬ್ರು ಕೂಡ ತಾವೆಲ್ಲ ಏನು ಈ ಧ್ಯಾನದಿಂದ ಅನುಭವ ಪಡೆದಿದ್ದೀವಿ, ಪ್ರಯೋಜನ ಪಡೆದಿದ್ದೀವಿ ಅನ್ನುವಂತಹದ್ನ ಪ್ರತಿಯೊಬ್ರು ಕೂಡ ನಾಳೆ 2 ನಿಮಿಷದೊಳಗಡೆ ಶೇರ್ ಮಾಡಿ ಪ್ರತಿಯೊಬ್ರು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾಗರತ್ನ ಮೇಡಮ್ ಅದ್ಭುತವಾದ ನಿರೂಪಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್ ಇವತ್ತು ಈ ಜ್ಞಾನಕ್ಕಾಗಿ ಯಾವ್ದಾದ್ರು ಪ್ರಶ್ನೆ ಅಥವಾ ಅನಿಸಿಕೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಮಾತಾಡಿ. ಯಶೋಧ ಮೇಡಮ್ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಮಾಹಿತಿ ಚೆನ್ನಾಗಿದೆ ಮೇಡಮ್. ಪೂರ್ಣ ಬೆಳಕಿನ ಸ್ನೇಹ ಅಂದ್ರೆ
ನಾವ್ ಅನ್ಕಂತೀವಲ್ಲ ಮೇಡಮ್, ನಾವ್ ಇಂಥ ಮನೇಲಿ ಹುಟ್ಟಿದೀವಲ್ಲ, ಏನ್ ಕರ್ಮ ಮಾಡಿದ್ವು, ಇಂಥ ಮನೇಲಿ ಹುಟ್ಟಿದೀವಲ್ಲ, ಏನ್ ಪುಣ್ಯ ಮಾಡಿದ್ವು. ಪಾಪ ಪುಣ್ಯ ಎರಡು ನಾವೇ ಹೇಳ್ತೀವಿ ಮೇಡಮ್. ಆದಾಗ ಏನ್ ಪುಣ್ಯ ಮಾಡಿದ್ವು ಅಂತೀವಿ, ಏನಾದ್ರೂ ಕಷ್ಟ ಬಂದಾಗ ಅಯ್ಯೋ ಏನ್ ಕರ್ಮ ಮಾಡಿದ್ವಪ್ಪ ಇಲ್ಲಿ ಹುಟ್ಟಕ್ಕೆ ಅಂತಂತೀವಿ. ಅದ್ರ ಮೂಲ ಏನಿರುತ್ತೆ ಉದ್ದೇಶ ಗೊತ್ತಾಯ್ತು ಮೇಡಮ್. ಈಗ ಯಾಕೆ ಹುಟ್ತೀವಿ, ಎಲ್ಲೇ ಹುಟ್ಬೇಕು ಅಂತ, ಇಲ್ಲೇ ಹುಟ್ಬೇಕು ಅಂತ ಫಸ್ಟೇ ನಾವು ತಾಯಿ ಗರ್ಭದಲ್ಲೇ ಅನ್ಕೊಂಬಂದಿರ್ತೀವಿ. ಅದು ವಿಷಯ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಕಂಟಿನ್ಯೂ ಮಾಡಿ ಮೇಡಮ್, ಬೇಕು ಇನ್ನು ಮಾಹಿತಿ ಹೆಚ್ಚು ಬೇಕು ಮೇಡಮ್. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿದೆ. ಅದೇ ಇದೆಲ್ಲ ಕಂಟಿನ್ಯೂ ಮಾಡ್ಬೇಕಂದ್ರೆ ಕೆಲವು ಕ್ಲಾಸಸ್ ಗಳ ಆಗ್ಲೇಬೇಕು. ಇಲ್ಲಿ ಮಹಾತರ್ ಫೌಂಡೇಶನ್ ಅಲ್ಲಿ ಯಾವ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಯಾವಾಗ ಸಿಗತ್ತೆ ಆ ಕ್ಲಾಸ್ ನ ನಾನು ಮಾಡಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಮೇಡಮ್. ತುಂಬಾ ಚೆನ್ನಾಗಿ ಒಳ್ಳೆ ಮಾಹಿತಿಗಳು ಸಿಗ್ತಿದಾವೆ ನಮಿಗಂತೂ. ಏನು ಅಂದ್ರೆ ಏನು ಬೆರೆತು ಅದು ಕುಡಿದ್ರೆ ಎಷ್ಟು ಹಿತವಾಗಿರುತ್ತೋ ಹಂಗೆ ಇದು ಬುತ್ತಿನೇ ಒತ್ಕೊಂಡ್ಬಿಟ್ಟಿದೀವಿ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಈ ಮಹಾವತಾರ ಫೌಂಡೇಶನ್ ಅಂತೂ ರಿಯಲಿ ಗ್ರೇಟ್ ಮೇಡಮ್. ಇಲ್ಲಿ ಹೌದು, ತುಂಬಾ ಚೆನ್ನಾಗಿದೆ. ಕರೆಕ್ಟ್. ಇನ್ನೂ ಒಂದೊಂದು ಮಾಹಿತಿ ಇರುತ್ತೆ ಬೆಳಗ್ಗೆ ಮತ್ತೆ 11 ಗಂಟೆಲಿ, ಮತ್ತೆ 3 ಗಂಟೆಯಿಂದ 4:15 ಟೈಮಲ್ಲಂತೂ ಈ ಕ್ಲಾಸಿಗೆ ಹೆಂಗ್ ಮಕ್ಳು LKG UKG ಮಕ್ಳು ಹೋಗಿ ಬುಕ್ಕು ಪೆನ್ ಹಿಡ್ಕೊಂಡ್ ಕೂತ್ ಬಿಡ್ತಾರೋ, ನಾವು ಹಂಗೆ ಮಾಡ್ತಿದೀವಿ ಮೇಡಮ್. ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಿದಾವೆ. ಬೇರೆ ಒಲವೇ ಇಲ್ಲ ಮೇಡಮ್. ಖಂಡಿತ. ಅಷ್ಟೇ ಇವಾಗ ನೋಡಿ, ನಮ್ಮ ಆತ್ಮದ ಬಗ್ಗೆ ವಿಚಾರ ಮಾಡುವಂತ ದಾರಿನಲ್ಲಿ ಇದೀವಿ ಅಂತಂದ್ರೆ ಇನ್ನೇನ್ ಬೇಕು, ಮೇನ್ ಅದೇ ಇರೋದು ಎಲ್ರಿಗೂ. ಬಟ್ ಎಷ್ಟೊಂದ್ ಜನರಿಗೆ ಗೊತ್ತಿಲ್ಲ, ಬರೀ ಟೈಮ್ ಪಾಸ್ ಮಾಡ್ತಾ ಇದಾರೆ ಇಲ್ಲಿ. ನಾವು ಹಂಗೆ ಮಾಡ್ತಿದ್ವಿ ಮುಂಚೆ, ಗೊತ್ತಿಲ್ಲ. ಬಟ್ ಇವಾಗ ಪತ್ರಿ ಜೀವರುಗಳೊಂದು ಅನುಗ್ರಹ ಇದೆ, ಎಲ್ಲೋ ಅವ್ರ ಜೊತೆಗೆ ನಾವ್ ಹಿಂದೆ ಯಾವ್ದೋ ಜನ್ಮದಲ್ಲಿ ಇದೀವಿ, ಈ ಸಮಯಕ್ಕೆ ಬರ್ಬೇಕಾಗಿ ನಾವು ಅನ್ಕೊಂಡ್ ಬಂದಿವಿ. ಈ ಸಮಯಕ್ಕೆ ಪತ್ರಿ ಜೀವರು ಧ್ಯಾನ ನಮಗ್ ಸಿಗ್ಬೇಕು ಅದ ಅನ್ಕೊಂಡ್ ಬಂದಿದೀವಿ. ಅದು ಇವತ್ತು ನಮಗೆ ಸಿಗ್ತಾ ಹೋಗ್ತಾ ಇದೆ. ಈ ಧ್ಯಾನ ಸಿಕ್ಕಿದೆ, ಧ್ಯಾನ ಸಿಗ್ತಾ ಇದೆ. ಪುಣ್ಯವಂತರು ಅಂತ ಮೇಡಮ್. ಈ ಜನ್ಮದಲ್ಲಿ ಇಲ್ಲಿ ಮಾನವ ಜನಾಂಗದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಯಾವ್ದೋ ಪತ್ರಿಜಿ ಅವರು ಪುಣ್ಯ ನಮಗ್ ಸಿಗ್ಬೇಕು ಅಂತಂದ್ರೆ ನಾವು ಕೂಡ ಪುಣ್ಯನೇ ಮಾಡಿರ್ಬೇಕಲ್ವಾ ಮೇಡಮ್. ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವೋ ಗೊತ್ತಿಲ್ಲ, ಒಳ್ಳೇದ್ ಮಾಡಿದೀವೋ ಕೆಟ್ಟದ್ ಮಾಡಿದೀವೋ ಗೊತ್ತಿಲ್ಲ, ಒಟ್ಟು ಈ ಜನ್ಮದಂತೂ ಸಾರ್ಥಕತೆ ಇದೆ ಮೇಡಮ್ ನಮಗೆ. ಸಾರ್ಥಕತೆ ಖಂಡಿತ. ಅದಕ್ಕೆ ಸಾರ್ಥಕಗೊಳಿಸ್ಕೋಬಹುದು. ಇದೇ ಜನ್ಮನೇ ಕಲ್ಯಾಣ ಮಾಡ್ಕೋಬಹುದು ಅಲ್ವಾ. ಮುಕ್ತಿ ಮಾರ್ಗ ಸಿಕ್ಕಿದೆ ಅಂತ ಅನ್ಕೋಬಹುದು, ಮಾಡ್ಕೋಬಹುದು ಕೂಡ. ಅದಕ್ಕೆ ಪ್ರತಿ ಕ್ಷಣ ಏನು ಅಂತಂದ್ರೆ ಸತ್ಯದ ಬಗ್ಗೆನೇ ನಾವು ಆ ದಾರಿ ಹಿಡ್ಕೊಂಡು ಹೋಗ್ತಾ ಇರ್ಬೇಕು. ಆಲೋಚನೆ ಅಂತೂ ಅದ್ಭುತನೇ ಇದೆ. ಬೇರೆ ವಿಚಾರ ಮಾಡ್ಲಿಕ್ಕೆ ಟೈಮ್ ಇಲ್ಲ ಮೇಡಮ್ ನಮಗೆ. ಬೇರೆ ವಿಚಾರ ಮಾಡ್ಲಿಕ್ಕೆ ಬೆಳಗ್ಗೆ 4 ಗಂಟೆ 3:45 4 ಗಂಟೆಗೆದ್ರೆ ಯೋಗ ಇರುತ್ತೆ, ಧ್ಯಾನ ಇರುತ್ತೆ. ಈ ರಂಗನಾಥ್ ಮಾಸ್ಟ್ರಿಂದ ಮತ್ತೆ ನಾಗರಾಜ್ ಮಾಸ್ಟ್ರಿಂದ ಅಶ್ವಿನಿ ಮೇಡಮ್ ಇವರೆಲ್ಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಅವ್ರಿಗಂತೂ ದೊಡ್ಡ ಸಲಾಮ್ ಮೇಡಮ್ ಅವರಿಗೆ. ಖಂಡಿತ ಮೇಡಮ್, ನಿಜವಾಗ್ಲು ಎಲ್ಲಾ ನಾವು ಅದನ್ನ ಪಡ್ಕೊಂಡ್ ಬಂದಿದೀವಿ ಅನ್ಕೋಬೇಕು. ಈಗ ಅಷ್ಟೇ ಒಳ್ಳೆ ಮಾರ್ಗ, ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಎಲ್ರು ಇವ್ರು ಸಿಕ್ಕಿದ್ದಾರೆ ಅಂತ ನಾವು ಹೇಳ್ಬೋದು. ಪತ್ರಿಜಿ ಗುರುಗಳಾಗ್ಬೋದು, ರಂಗನಾಥ್ ಸರ್ ಆಗಿರ್ಬೋದು, ಇವುಗಳಿಂದ ನಮಗೊಂದು ಜ್ಞಾನ ದಾರಿ, ಆ ಒಂದು ಲೈನ್ ನೋಡ್ರಿ. ಈ ಒಂದು ಫೌಂಡೇಶನ್, ಈ ಒಂದು ವೇದಿಕೆ ಇದ್ದಲ್ಲಿ ಇಷ್ಟು ಜನ ಸೇರ್ಕೊಂಡಿದೀವಿ ಅಂದ್ರೆ ಈ ವೇದಿಕೆಯಲ್ಲಿ ನಾನು ಇರ್ಬೇಕು, ನೀವು ಇರ್ಬೇಕು ಅಂದ್ರೆ ಕಾರಣ ಸಂಬಂಧ ಇರತ್ತೆ ಅಲ್ಲಿ. ಅದಕ್ಕಾಗಿ ಕೂತ್ಕೊಂಡಿದೀವಿ ನಾವಿಲ್ಲಿ. ಸತ್ಸಂಗ ನಡೀತಾ ಇದೆ, ತಿಳ್ಕೊಂತಾ ಇದೀವಿ, ಸತ್ಯ ಏನನ್ನು ತಿಳ್ಕೊಂತಾ ಇದೀವಿ. ನಮ್ ಗಮನನೇ ಬೇರೆ ಕಡೆ ಇರಲ್ಲ ಮೇಡಮ್. ಈ ಕ್ಷಣದಲ್ಲಿ ಇದು ನಮ್ದೇ ಒಂದು ಕುಟುಂಬ ಆಗಿದೆ ಮೇಡಮ್ ಇಲ್ಲಿ. ಕುಟುಂಬ, ಹೌದು ಕುಟುಂಬ, ಸತ್ಯನೇ ಅದು, ಸತ್ಯ. ನಮಸ್ತೆ ಮೇಡಮ್. ಮುಂದಿನ ಥ್ಯಾಂಕ್ ಯು ಮೇಡಮ್. ಮಾಡ್ಕೋಣ. ಗೀತಾ ನಾಯಕ್ ನಟಿ ಅವರು ಮಾತಾಡ್ಬೇಕು. ಹ್ಯಾಂಡ್ ರೈಸ್ ಮಾಡಿದೀರಾ ಅನ್ಸುತ್ತೆ. ಎಸ್ ಮ್ಯಾಮ್. ನಮಸ್ತೆ ಸವಿತಾ ಮ್ಯಾಮ್. ನಮಸ್ತೆ ನಾಗರತ್ನ ಮ್ಯಾಮ್. ನಮಸ್ತೆ. ಇವತ್ತು ನಾನಾಕರಣದಿಂದ ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದ, ಕ್ಲಾಸ್ ಕೇಳಕ್ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ನಾನೇ ರೆಕಾರ್ಡೆಡ್ ವಿಡಿಯೋ ಕೇಳಿಸ್ಕೊಳ್ತೀನಿ. ಎಸ್ ಮ್ಯಾಮ್, ಇವತ್ತು ನಮ್ಮ ವೇದಿಕೆಗೆ ಬಂದ್ರೆ ಅದ್ಭುತವಾದ ನಿರೂಪಣೆ ಆಗಿರ್ಬೋದು, ನಿಮ್ದು ಕ್ಲಾಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಯಾವಾಗ್ಲೂ ನಡೀತಾ ಇರುತ್ತೆ ಈ ವೇದಿಕೆಯಲ್ಲಿ. ಮ್ಯಾಮ್, ನಾಳಿನಗೆ ಕೊನೆಯ ದಿನಾಂಕ ಮಾಸ್ಟರ್ಸ್. ಎಲ್ಲರೂ ಅತಿ ಹೆಚ್ಚಿನ ಜನಗಳಲ್ಲಿ ಮಾಸ್ಟರ್ಸ್ ಎಲ್ಲರೂ ಭಾಗ್ಯವಹಿಸೋಣ. 21 ದಿನಗಳಲ್ಲಿ ನಿಮ್ಗೆ ಧ್ಯಾನದಿಂದ, ಈ ತರಗತಿಗಳಿಂದ ಯಾವ ರೀತಿ ನಿಮ್ಗೆ ಅನುಭವ ಆಯ್ತು ಅಂತಂದೇಳಿ ಪ್ರತಿಯೊಬ್ರು ಮಾಸ್ಟರ್ಸ್ ಮಾತಾಡೋಂತ ಅವಕಾಶ ಇದೆ ಈ ವೇದಿಕೆಯಲ್ಲಿ. ಎಲ್ರು ಮನಸ್ಸು ಬಿಚ್ಚಿ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನಮ್ಮ ನಾಗರತ್ನ ಮ್ಯಾಮ್ ಸಹ ನಿರೂಪಣೆ ಮಾಡ್ತಾ ಇದ್ದಾರೆ. ನಮ್ ಸವಿತಾ ಮ್ಯಾಮ್ ಹೇಳಿದ್ರು ಈ ಕ್ಲಾಸ್ ಪುನಃ ಬೇಕಂತಂದೇಳಿ ಯಶೋಧ ಮ್ಯಾಮ್ ಕೇಳಿದ್ದಕ್ಕೆ ಎಸ್ ಮ್ಯಾಮ್, ಖಂಡಿತ ನಿಮ್ಗೆ ಇರುತ್ತೆ. ನೆಕ್ಸ್ಟ್ ಮಂತ್ 2 ದಿನ ಕಂಟಿನ್ಯೂ ಕ್ಲಾಸ್ ಕೊಟ್ಟಿ ಬಿಡಿ ಮ್ಯಾಮ್, ನೀವು ಗ್ಯಾಪ್ ತಗೊಳ್ಳೇಬೇಡಿ. ಆಯ್ತು ಮ್ಯಾಮ್, ಆಯ್ತು. ಯಾಕಂದ್ರೆ ಜ್ಞಾನ ಎಲ್ರು ತಿಳ್ಕೊಬೇಕಾಗಿರೋದೆ ಅದು. ಯಾವಾಗ ಏನೇನ್ ಸಿಗತ್ತೆ ಅದನ್ನ ನಡೀತಾ ಹೋಗ್ಬೇಕು. ಅದೇ ಇವತ್ತಿನ ಕ್ಲಾಸ್ ಕೂಡ ಅದೇ, ನಾವ್ ಏನ್ ಬರ್ಕೊಂಡ್ ಬಂದ್ರೆ ಅದ್ ನಡೀತಾ ಇರತ್ತೆ ಅಷ್ಟೇ, ಇನ್ನೇನ್ ಇಲ್ಲ ಅಲ್ಲೇ.
ಹೌದು ಮ್ಯಾಮ್. ಅಲ್ವಾ? ಹೌದು ಮ್ಯಾಮ್. ಆ ಸಮಯಕ್ಕೆ ನಡಿಬೇಕು, ನಡೀತಾ ಇರತ್ತೆ. ನನ್ ಎಸ್ ಕೈಯಲ್ಲೂ ಮ್ಯಾಮ್. ಇಲ್ಲ, ಆಲ್ರೆಡಿ ನಿಗದಿ ಆಗಿದೆ ಅಷ್ಟೇ. ಓಕೆ ಮ್ಯಾಮ್, ಆಯ್ತು. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು 2 days ಕೊಟ್ಬಿಡಿ ಮ್ಯಾಮ್ ಟಾಪಿಕ್ ನೀವು. ಖಂಡಿತ ಮೇಡಮ್, ಖಂಡಿತ ಇದೇ ಟಾಪಿಕ್ ನಾನು ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಇದು ಟಾಪಿಕ್ ತುಂಬಾ ಚೆನ್ನಾಗಿದೆ. ಇದು ಎಸ್ ಮ್ಯಾಮ್, ನಾನು ಮತ್ತೆ ನಿಮ್ಗೆ ಒಂದು ತಿಳ್ಕೊಳ್ಳೇಬೇಕಾಗಿರೋಂತ ವಿಷಯ. ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ ಮ್ಯಾಮ್ ನಾನು ನಿಮ್ಗೆ. ಖಂಡಿತ ಮೇಡಮ್, ಖಂಡಿತ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮೇಡಮ್ ಅವ್ರ ಕಡೆಯಿಂದಲೇ ಮೇಡಮ್ ನನಗಿಷ್ಟು ಉತ್ತೇಜನ ಬರ್ತಿರೋದು, ಅವರೇ ನನ್ನ ಸ್ಫೂರ್ತಿ ಮೇಡಮ್. ಹೇಳಿ ಮ್ಯಾಮ್. ಗೀತಾ ಮೇಡಮ್ಮೇ ನನಗೆ ಸ್ಫೂರ್ತಿ ಮೇಡಮ್. ಎಲ್ಲ ಹೌದಾ? ಪತ್ರಿಕೆ ಓಕೆ ಮ್ಯಾಮ್ ಓಕೆ ಕನೆಕ್ಟ್ ಓಕೆ. ಮಾಡ್ತಿದಾರೆ, ಯಾರು ಇಲ್ಲ ಇಲ್ಲಿ, ಎಲ್ಲರೂ ಒಂದೇ ಅಂತ ಹೇಳಿ. Thank you ಪತ್ರಿಜಿ madam. ಅವರು ಎಲ್ಲರನ್ನು ಒಗ್ಗೂಡಿಸ್ಕೊಂಡ್ಬಿಟ್ಟಿದ್ದಾರೆ, ನೀವೆಲ್ಲ ಈ ವೇದಿಕೆಯಲ್ಲಿ ಹೋಗ್ಬೇಕು, ನೀವು ಇದೇ ದಾರಿ ಇಲ್ಲಿ ಅಂತ ಹೇಳಿ. ಎಸ್ ಮೇಡಮ್, ಥ್ಯಾಂಕ್ ಯು ಗೀತಾ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಯಾರಾದ್ರೂ ಹಳೆ ಮಾಸ್ಟರ್ ಅಥವಾ ಹೊಸ ಮಾಸ್ಟರ್ಗಳೇನಾದ್ರೂ ಪ್ರಶ್ನೆಗಳಿದ್ರೆ ಮೇಡಮ್ನ ಕೇಳ್ಬೋದು. ಮೇಡಮ್ ಯಾರು ಇಲ್ಲ ಅಂತ ಅನ್ಸುತ್ತೆ. ಜ್ಯೋತಿ ಅಂಜನಾ ಅವ್ರ್ಯಾರು? ಜ್ಯೋತಿ ಅಂಜನಾ ಅಂತ ಯಾರು ಮಾಡಿದ್ದಾರೆ ಮೇಡಮ್? ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ಮೇಡಮ್ ತುಂಬಾ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕ್ಲಾಸ್ನ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ಇವತ್ತು ಸವಿತಾ ಮೇಡಮ್ ತಿಳಿಸ್ಕೊಟ್ಟಿದ್ದು ಒಬ್ಬ ಆತ್ಮ ಪೂರ್ಣ ಚೈತನ್ಯ ಮತ್ತೆ ಪರಮಾತ್ಮಗಳ ಜೊತೆ ಲಿಂಕ್ ಇರುವಂತದ್ದು ಅಂದ್ರೆ ಎಷ್ಟು ಅದ್ಭುತ. ನನ್ಗೆ ಅನ್ಸುತ್ತೆ ಈಗ ನಾನು ತುಂಬಾ ಅದೃಷ್ಟವಂತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಕೂಡ ತುಂಬಾ ಸಫರ್ ಮಾಡಿದ್ದೀನಿ, ತುಂಬಾ ಕಷ್ಟಗಳನ್ನ ಅನುಭವಿಸಿದೀನಿ. ಬಟ್ ಅದು ಕಷ್ಟ ನಾನಾಗಿ ನಾನು ಬಯಸಿ ಬಂದಂತ ಜೀವನ ಅಂತ ನನಗೆ ಅದರ ಅರಿವಾಗ್ತಾ ಇದೆ. ನನ್ಗಿಂತ ಹುಡುಗರೇ ಬೇಕು, ಇಂಥ ಅಣ್ಣ ತಮ್ಮದಿರೇ ಬೇಕು, ಇಂಥ ತಂದೆ ತಾಯಿಗಳೇ ಬೇಕು. ಪ್ರತಿಯೊಂದು ಕೂಡ ಇದು ನಾನು ಬಯಸಿ ಬಂದಂತ ಜೀವನ, ಯಾರು ಕೊಟ್ಟಿದ್ದಲ್ಲ. ನಾನು ಕೆಲವೊಂದ್ ಟೈಮಲ್ಲಿ ಎಲ್ಲರನ್ನು ಬೈಕೊಳ್ತಾ ಇದ್ದೆ, ಇದೆಂತ ಕೆಟ್ಟ ಕರ್ಮನಪ್ಪ, ಎಂತ ಕೆಟ್ಟ ಜನ್ಮ ನಂದು, ನಾನು ಯಾಕಾರ ಹುಟ್ಟಿದೀನೋ, ನಾನು ಯಾಕಾರ ಬದುಕಿದೀನೋ ಅಂತ ತುಂಬಾ ತುಂಬಾ ಸರಿ ದೇವ್ರಗಳ್ನು ಬೈಕೊಂಡಿದೀನಿ, ತಂದೆ ತಾಯಿಗಳನ್ನ ಬೈಕೊಂಡಿದೀನಿ, ಹುಡುಗರ ಜೊತೆ ಕೂಡ ಜಗಳ ಆಡಿದೀನಿ, ಯಜಮಾನ್ರ ಜೊತೆ ಕೂಡ ನಾನು ತುಂಬಾ ಜಗಳ ಮಾಡಿದೀನಿ, ಪೈಪೋಟಿ ಮಾಡ್ಬಿಟ್ಟಿದೀನಿ, ಕಾಂಪಿಟೇಷನ್ ತರಕ್ಕೆ ತುಂಬಾ ಜಗಳ ಮಾಡಿದೀನಿ. ಇವತ್ತು ಅನಿಸ್ತಿದೆ ಅದು ಒಂದ್ ಆತ್ಮ ಭೂಮಿಗೆ ಬರುತ್ತೆ ಅಂದ್ರೆ ಅನುಭವಗಳನ್ನ ಪಡ್ಕೊಳಕ್ಕೋಸ್ಕರ ಬರುತ್ತೆ. ಕೆಟ್ಟದ್ರೆ ಅನುಭವ ಪಡ್ಕೊಳಕ್ ಬರುತ್ತೆ. ಆ ಕೆಟ್ಟ ಅನುಭವಗಳನ್ನ ಪಡ್ಕೊಂಡ್ಮೇಲೆ ಒಂದು ಅದ್ಭುತವಾದ ಧ್ಯಾನ ಲೋಕಕ್ಕೂ ಕೂಡ ಒಂದು ಒಳ್ಳೆ ಅನುಭವನ ಪಡ್ಕೊಳಕ್ಕೋಸ್ಕರ ಒಂದು ಬಂದಿರೋಂತ ಒಂದು ಆತ್ಮ ಅಂತ ಹೇಳ್ಕೊಳಕ್ ನಾನು ತುಂಬಾ ಖುಷಿ ಪಡ್ತೀನಿ. ತುಂಬಾ ಅದ್ಭುತ ಅನ್ಸುತ್ತೆ. ಇನ್ನು ಎಷ್ಟು ಜನ್ಮಗಳು ಬಂದ್ರು ಈ ಧ್ಯಾನ ಲೋಕದಲ್ಲೇ ಇರ್ಬೇಕು, ಮತ್ತೆ ಈ ಧ್ಯಾನ ಲೋಕದಲ್ಲೇ ಹುಟ್ಟಬೇಕು, ಇದ್ರಲ್ಲೇ ನಾನು ಅನುಭವಗಳನ್ನ ಪಡ್ಕೋಬೇಕು ಅಂತ ನಾನು ಆಶೆಗಳಲ್ಲಿ ಕೇಳ್ಕೊಳ್ತೀನಿ ಕೂಡ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಸವಿತಾ ಮೇಡಮ್ ತುಂಬಾ 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 ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖುಷಿ ಆಗತ್ತೆ. ಎಲ್ರಿಗೂ ಅಷ್ಟೇ ಆತ್ಮಗಳ ಬಗ್ಗೆ ತಿಳ್ಕೊಬೇಕು, ನಮ್ ಬಗ್ಗೆ ನಾವು ತಿಳ್ಕೊಂಡಂಗಿರತ್ತೆ ಇಂಥ ಕ್ಲಾಸಸ್ ಎಲ್ಲ, ಸತ್ಸಂಗಗಳು. ಆತ್ಮಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ ಬಗ್ಗೆ ನಾವು ಅರಿವು ಮೂಡ್ಸ್ಕೊಂಡಂಗೆ. ಹೇಗಿರ್ಬೇಕು, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು, ಇದೆಲ್ಲ ಗೊತ್ತಾಗ್ಬಿಡತ್ತೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಕ್ಲಾಸ್ ಮಾತ್ರ. ಕೇಳ್ತಾರ ಇಷ್ಟು ಬೇಗ ಮುಗ್ದೋಯ್ತಾ ಟೈಮ್, ಎಷ್ಟು ಬೇಗ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಹೀಗೆ ಒಂದ್ 2 days ಎಷ್ಟ್ ದಿನ ಕೊಟ್ಟು ಕೂಡ ಹೀಗೆ ಕೂತ್ಕೊಂಡ್ಬೇಡ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಯಾರಾದ್ರೂ ನಿಮ್ಮ ಒಂದು ಅನಿಸಿಕೆಗಳು ಅಥವಾ ಮೇಡಮ್ ಹೇಳಿದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ಕೇಳಿ ತಿಳ್ಕೊಬಹುದು. ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನಾಗಲಲಿತಾ ಮೇಡಮ್. ನಾಗಲಲಿತಾ ಮೇಡಮ್. ಜ್ಯೋತಿ ಅಂಜನ್ ಮೇಡಮ್ ಮಾತಾಡಿದ್ರಿ? ಆಯ್ತು ಸರ್, ಆಯ್ತು. ನಾಗಲಲಿತಾ ಮೇಡಮ್ ಅನ್ಮ್ಯೂಟ್ ಕೊಡಿ. ಮೇಡಮ್ ನಾನೊಂದ್ ಸ್ವಲ್ಪ ತುಂಬಾ ಕೇಳಿಸ್ಕೊಳ್ಳಿಲ್ಲ. ಮತ್ತೆ ನಾಗರತ್ನ ಮೇಡಮ್ ನಿರೂಪಣೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಮೊದಲನೇ ಸರಿ ಆದ್ರೂ ತುಂಬಾ ದಿನದಿಂದ ಹೇಳ್ತಿದ್ರು ಮಾಡ್ಬೇಕು ಅಂತ. ತುಂಬಾ ಖುಷಿ ಆಯ್ತು, ಅವ್ರ ನಿರೂಪಣೆ ಚೆನ್ನಾಗಿ ಮಾಡ್ಕೊಟ್ರು.
ಮತ್ತೆ ಮೇಡಮ್ ಹೇಳೋದಾಗೆ ನಮ್ಗೆ ಗೊತ್ತಿರ್ಲಿಲ್ಲ. ಹೀಗೆ ನಾವು ಯಾವ್ದೋ ಅದೇ ನಾವು ಈಗ ಹುಟ್ಟದ್ವಲ್ಲಪ್ಪ, ಹೀಗೆ ಇಂಥ ಕರ್ಮದಲ್ಲಿ ನಾವು ಸಿಗಾಕೊಂಡ್ವಿ, ನಾವೇನ್ ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ವಿ ಅಂತ ಬೈಕತ್ತಿದ್ವಿ. ಆದ್ರೆ ಈಗ ಅದು ಯಾಕೆ ನಾವ್ ಹಂಗ್ ಆಗಿದೆ ಅಂತ ನಮ್ಗೆ ಈಗ ಮೇಡಮ್ ಹೇಳೋದ್ರಿಂದ ಅರ್ಥ ಆಯ್ತು. ನಾವೇ ಪಡ್ಕೊಂಡ್ ಬಂದದ್ದು, ನಾವೇ ಕೇಳ್ಕೊಂಡ್ ಬಂದಿರೋದು ಅಂತ ಮೇಡಮ್ ಹೇಳೋದು ನಮ್ಗೆ ಈಗ ಅರ್ಥ ಆಯ್ತು. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಪೂರ್ತಿ ಕ್ಲಾಸ್ ಕೇಳಿಸ್ಕೊಳ್ಳಿಲ್ಲ, ಹಾಗಾಗಿ ಆಯ್ತು ಮೇಡಮ್. ತುಂಬಾ ಧನ್ಯವಾದ. ನಾಗರತ್ನ ಮೇಡಮ್ ನಮಸ್ಕಾರ, ಧನ್ಯವಾದಗಳು. ಬುಕ್ ಇದೆಯಲ್ಲ, ಬುಕ್ ಓದಿದ್ರೆ ಅರ್ಥ ಆಗುತ್ತೆ. ಇನ್ನೊಂದ್ಸರಿ ಜೊತೆಗೆ ನಾವು ಓದೋದ್ಕಿಂತ ಮೇಡಮ್ ಕೈಲಿ ಅರ್ಥಪೂರ್ಣವಾಗಿ ಇನ್ನೊಂದ್ಸರಿ ವಿವರವಾಗಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾವು ಕೇಳ್ಕೊತಾ ಇದೀವಿ ಮೇಡಮ್. ಇನ್ನೂ ಒಂದ್ 2 ಕ್ಲಾಸ್ ಕೇಳಿದಾರಲ್ಲ ಗೀತಾ ನಾಯ್ಕ ಮೇಡಮ್ ಅವರು, ಅವಕಾಶ ಸಿಕ್ಕಿದಾಗ ಬಂದು ನಮಗೆ ವಿಶದವಾಗಿ ನೀವೇ ತಿಳಿಸ್ಕೊಡ್ಬೇಕು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಖಂಡಿತ 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 ಮೇಡಮ್. ಲಕ್ಕಿ ಉಷಾ ಮೇಡಮ್ ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಇದೆ, ಮಾತಾಡಿ. ನಮಸ್ತೆ ಮೇಡಮ್ ಎಲ್ಲರಿಗೂ. ನಾನು ಕ್ಲಾಸು ಸ್ವಲ್ಪ ಕೇಳಿಸ್ಕೊಂಡೆ. ನಾಗಲಲಿತಾ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮೇಡಮ್. ಅದೇ ಇವಾಗ ಸಮ್ಮರ್ ಇರೋದ್ರಿಂದ ನಾನು ಈ ತಿಂಗಳು ಪೂರ್ತಿ ನೀಟಾಗಿ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಮೇಡಮ್. ಈ ತರ ಒಳ್ಳೆ ಇದಕ್ ಹೋಗ್ತಿವಿ ಅಂದ್ರೆ ಅಡೆತಡೆಗಳು ಸಖತ್ ಬರುತ್ತೆ ಅಂತಾರಲ್ಲ, ಹಂಗೆ ನಾವು ನಮ್ಮನ್ನ ಅಳವಡಿಸ್ಕೊಂಡು ನೀಟಾಗಿ ಜೀವನ ರೂಪಿಸ್ಕೋಬೇಕು. ಮಕ್ಳಿಗೂ ಒಂದೊಳ್ಳೆ ದಾರಿ ತರಬೇಕು ಅಂದ್ರೆ ಅದೇ ಇದು ಫುಲ್ ಅಡೆತಡೆ ಬರ್ತಾನೆ ಇದೆ ಮೇಡಮ್. ಕಂಟಿನ್ಯೂಸ್ ಆಗಿ ಕ್ಲಾಸು ಅದೇ ವಿಡಿಯೋಗಳು ಕೇಳ್ಕೊಂಡು ಇದ್ ಮಾಡ್ತಾ ಇದೀನಿ ಮೇಡಮ್. ನಾನು ಈ ಕ್ಲಾಸ್ ಅಲ್ಲಿ ಇದ್ ಮಾಡಕ್ ಆಗ್ತಿಲ್ಲ, ಅದೇ ಒಂದ್ ಬೇಜಾರು ಮೇಡಮ್. ಒಂದ್ ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರೆ 108 ವಿಘ್ನ ಅಂತ, ಅದು ನಾವು ಅದನ್ನೆಲ್ಲಾನು ಹೌದು ಸಂಕಲ್ಪ ಮಾಡ್ಕೊಂಡ್ರೆ ನಮಗ್ ಆಗ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್, ಮೊಬೈಲು ಕೈ ಕೊಡ್ತು ಮೇಡಮ್. ಸ್ಕ್ರೀನ್ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಇರ್ಲಿ ಮೇಡಮ್, ಇರ್ಲಿ ಮೇಡಮ್, ನಡೀತಾ ಇರತ್ತೆ. ಯುಟಿಲೈಸ್ ಮಾಡ್ಕೊಂಡು ಹೌದು ಅದೇ ಇದು ಯೂಸ್ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಡೀತಾ ಇರತ್ತೆ. ಅದಕ್ಕೇನು ಚೇಂಜ್ ಆಗ್ತಿವಿ. ಯಾವ್ದು ಇರಲ್ಲ, ಬಂದ ಕಾಲ ಬಂದಂಗೆ ಅನ್ಕೊಂಡ್ಬಿಡ್ತಾ ಇರ್ಬೇಕಷ್ಟೇ. ಯಾವ್ದು ಒಂದೇ ಸಮಯ ಇರಲ್ಲ. ಹೌದು ಮೇಡಮ್. ಇಲ್ಲ, ತುಂಬಾ ಚೆನ್ನಾಗಿದೆ ಕ್ಲಾಸು. ಇದು ಸಿಕ್ಕಿರೋದು ಅದೇ ನಮ್ದೇನೋ ಒಂದ್ ಸ್ವಲ್ಪ ಪುಣ್ಯ ಏನೋ ಪಾಪ ಕಳ್ಕೊಂಡ್ ಪುಣ್ಯ ಕಡೆ ದಾರಿಗೆ ಹೋಗ್ತಾ ಇದೀವಿ ಅನ್ನೋ ಮೈಂಡ್ ಇದೆ. ಅದನ್ನ ಅಳವಡಿಸ್ಕೊಂಡು ಹೋಗಿ ಚೇಂಜ್ ಆಗ್ತೀನಿ ಮೇಡಮ್. ಎಲ್ಲಾ ಮಾಸ್ಟರ್ ತುಂಬಾ ಧನ್ಯವಾದಗಳು. ಈ ತರ ಒಂದು ಕ್ಲಾಸ್ ಬೇಕಾದ್ರೂ ನಾನು ಕೇಳಿಸ್ತಾ ಇಲ್ವ ಮೇಡಮ್? ಹೌದು ಮೇಡಮ್. ಅದನ್ನ ಅದೇ ಬ್ರೇಕ್ ಆಗ್ತಿತ್ತು ಮೇಡಮ್ ವಾಯ್ಸ್ ಒಂದ್ ಸ್ವಲ್ಪ. ಕ್ಲಾಸ್ಗಳು ಬರಕಾಗೋದು ಅಂತ ಎಲ್ಲ ಹಿರಿಯ ಮಾಸ್ಟರ್ಗಳು ಹೇಳ್ತಿದ್ರು. ಆಗ್ಲೂ ನಮ್ಮ ಗುರುಗಳು ರಂಗನಾಥ್ ಎಲ್ಲ ಹೇಳ್ತಾರೆ. ಸುಮ್ನೆ ಇದೆಲ್ಲ ಸಿಗಲ್ಲ ನಮ್ಗೆ. ಏನೋ ಒಂದು ನಮಗೂ ನಮಗ್ ಸಿಕ್ಕಿರೋದೇ ಒಂದು ಸಿಕ್ಕಿರೋದೇ ಅದೃಷ್ಟ ಮೇಡಮ್ ನಮಗೆ. ಹೌದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದೀರಾ ಮೇಡಮ್. ಹೊಸದಾಗಿ ಬಂದಿರೋದಲ್ಲ ಮೇಡಮ್, ಅವಕಾಶ ಕೊಟ್ಟು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್, ಎಲ್ಲ ಆತ್ಮ ಬಂಧುಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ವಂದನೆಗಳು. ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ. ಎಸ್, ಸವಿತಾ ರಮೇಶ್ ಮೇಡಮ್ ಇವತ್ತು ಅದ್ಭುತವಾದಂತ ಒಂದು ಜ್ಞಾನ ಕೊಟ್ಟಿದ್ದೀರಾ. ತಮಗೂ ಕೂಡ ವಂದನೆಗಳು. ಟೈಮ್ ಇದ್ರೆ ಮೇಡಮ್ ಇನ್ನೊಂದು 10 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ಚೂರು ಇವತ್ತು ಮುಂದಿನ ನಡೆಗಳ ಬಗ್ಗೆ ಒಂದ್ ಸ್ವಲ್ಪ ವಿಷಯ ಮಾತಾಡ್ತೀನಿ. ಇರ್ತೀರಲ್ಲ ಮೇಡಮ್? ಓಕೆ ಸ್ನೇಹಿತರೆ, ಈ ತಿಂಗಳು 1ನೇ ತಾರೀಕಿಂದ ನಾಳೆಗೆ ಅಂತ್ಯ ಆಗ್ತಾ ಇದೆ. ಇಲ್ಲಿವರೆಗೆ ಏನೆಲ್ಲ ಕ್ಲಾಸ್ ಡೈಲಿ ಅಟೆಂಡ್ ಆಗಿದ್ರ, ಒಂದೊಂದ್ ಕ್ಲಾಸ್ ಮಿಸ್ ಆಗ್ತಿರ್ತಾವ, ಪರವಾಗಿಲ್ಲ. ಅಟೆಂಡ್ ಆಗಿದ್ದನ್ನ ಯಾರಾದ್ರೂ ನೀವು ನೋಟ್ ಅಪ್ ಮಾಡ್ಕೊಂಡಿದ್ರೆ, ಪ್ರತಿ ದಿನದ್ದು ಡೇಟಿಗೆ 1ನೇ ತಾರೀಕಿಗೆ ಏನಾಯ್ತು, 2ನೇ ದಿನ ಏನಾಯ್ತು, ಈ ತರ ಬರ್ಕೊಂಡಿದ್ರೆ ಸಂಕ್ಷಿಪ್ತವಾಗಿ ನಾಳೆ ಅದನ್ನ ಒಂದು ಪರಿವಿಡಿ ತರ ಅದನ್ನ ನೋಡಿದಾಗ ಒಂದು ಆತ್ಮಾವಲೋಕನ ಮಾಡ್ಕೊಂಡಂಗ ಆಗುತ್ತೆ ನಿಮ್ಗೆ. ಅಂದ್ರೆ ಈ ತಿಂಗಳು ನಾವ್ ಏನ್ ತಗೊಂಡ್ವಿ ಹಂಗಾರೆ ಜಸ್ಟ್ ಅದನ್ನ ತಗೊಂಡಿರ್ತೀರ, ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ ಕ್ಲಾಸ್ ಕೇಳಿದಾಗ, ಬಟ್ ಅದು ಮರ್ತ್ ಬಿಡ್ತದೆ. ಯಾಕಂದ್ರೆ ಮನುಷ್ಯನ ಸಹಜ ಗುಣ, ಅದು ಮರ್ತ್ ಬಿಡ್ತೀವಿ. ನಾಳೆ ಒಂದು ರಿವಿಷನ್ ಮಾಡಿದಾಗ ಅದನ್ನ ಇಂತಿಂತ ಮಾಸ್ಟರ್ಸ್ ಬಂದು ಇಂಥ ವಿಷಯದ ಬಗ್ಗೆ ಹೇಳಿದ್ರು ಅಂತಂದು ಜಸ್ಟ್ ಅದನ್ನ ರಿವಿಷನ್ ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದು ಇದು ಆಗುತ್ತೆ. ಆ ಪ್ರಯತ್ನವನ್ನು ಯಾರಾದ್ರೂ ಒಬ್ರು ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ಒಂದು ಫೌಂಡೇಶನ್ ನಲ್ಲಿ
ನಿರೂಪಣೆ ಮಾಡ್ತಕ್ಕಂಥವ್ರ ಒಂದು ಕೊರತೆ ಇದೆ. ಆದ್ರಿಂದ ಯಾರೆಲ್ಲ ಸ್ವಲ್ಪ ಹ್ಮ್ ಧೈರ್ಯ ಇದೆ, ಮಾತಾಡ್ಲಿಕ್ಕೆ ಆಗುತ್ತೆ, ವಿಷಯವನ್ನ ಈ ತರ ಮಾಡ್ತೀವಿ ಅನ್ನಂತರಿದ್ರೆ ದಯವಿಟ್ಟು ನೀವು ಭಾಗವಹಿಸಿ. ಯಾಕಂದ್ರೆ ಕನ್ನಡದಲ್ಲೇ 3 ಸೆಷನ್ ನಡೀತಾ ಇದಾವೆ. ಬೆಳಿಗ್ಗೆ 5ರಿಂದ 8 ಗಂಟೆ, ಒಂದೊಂದ್ ದಿವಸ 9 ಗಂಟೆ ಆಗ್ತಿರುತ್ತೆ. ಮಧ್ಯಾಹ್ನ 11ರಿಂದ 12 ಗಂಟೆ ಇರುತ್ತೆ. ಈ ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4:15, 5 ಗಂಟೆ ತನಕ ಇರುತ್ತೆ. 3 ಕ್ಲಾಸ್ ಅಂತಂದ್ರೆ ಕನಿಷ್ಠ ಅಂತಂದ್ರು ಒಬ್ರೇ ಕೊನೆಯವ್ರಿಗೆ ಇರೋದು ಅಂತಂದ್ರೆ ಕಷ್ಟ ಆಗ್ತಿರುತ್ತೆ. ಮಾಸ್ಟರ್ಸ್ ಅವ್ರದೇ ಆದಂತ ಮನೆಯ ಕೆಲಸ ಕಾರ್ಯಗಳಿರ್ತವೆ. ಮಧ್ಯಾಹ್ನ 11 ಗಂಟೆ ಸೆಷನ್ ಪರವಾಗಿಲ್ಲ, 1 ಗಂಟೆ ಅಷ್ಟೇ ಇರೋದ್ರಿಂದ ಆರಂಭ ಮಾಡಿದವರೇ ಮುಗಿಸಿ ಅವ್ರು ಲೆಫ್ಟ್ ಆಗ್ಬಹುದು. ಬಟ್ ಈ ಮಧ್ಯಾಹ್ನ ಕ್ಲಾಸ್ ಮತ್ತು ಬೆಳಗಿನ ಸೆಷನ್ಗಳು ಅಂತಂದಾಗ ನಾನಂತೂ ಕಂಟಿನ್ಯೂಸ್ ಬೆಳಗ್ಗೆ 5 ಗಂಟೆಗೆ ರೆಡಿ ಇರ್ತೀನಿ. ಯೋಗಾಸನ ಪ್ರಾಣಾಯಾಮ ಮಾಡಿಸಿ ಮೆಡಿಟೇಷನ್ ಕೊಟ್ಬಿಟ್ಟು ನಾನು ಲೆಫ್ಟ್ ಆಗಿಬಿಡ್ತೀನಿ. ಯಾಕಂದ್ರೆ ನನ್ನ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗ್ಬಿಡ್ತೇವೆ, ಹಾಲು ಕರೆಯೋದೆಲ್ಲ. ಆಗ ಮೆಡಿಟೇಷನ್ ಇರಲ್ಲ. ನಾನು ಅವಾಗ ನನ್ಗೆ ಟೈಮ್ ಸಿಕ್ಕ ಮೆಡಿಟೇಷನ್ ಮಾಡ್ತಿರ್ತೀನಿ, ಮತ್ತೆ ಕ್ಲಾಸ್ ಕೇಳ್ತಾನೆ ಇರ್ತೀನಿ. ಬಟ್ ಅಲ್ಲಿ ನಿರೂಪಣೆ ಮಾಡ್ಬೇಕಂದ್ರೆ ನನಗೆ ಕಷ್ಟ ಆಗಲ್ಲ. ಯಾಕಂದ್ರೆ ಹೊಲದಲ್ಲಿ ಇರ್ತೀವಿ, ನಮ್ದೇ ಆದಂತ ಡ್ರೆಸ್ ಕೋಡ್ ಸರಿ ಇರಲ್ಲ. ಹೀಗಾಗಿಬಿಟ್ಟು ನಾನು ವಿಡಿಯೋ ಆಫ್ ಮಾಡ್ಕೊಂಡೆ ಮಾತಾಡ್ತೇನೆ ಯಾವಾಗ್ಲೂ ಕೂಡ, ಕ್ಷಮೆ ಇರಲಿ. ಆದ್ರಿಂದ ಯಾರೆಲ್ಲ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಂಡು, ಇದು ಒಂಥರ ಸರ್ವಿಸ್, ಸೇವೆ. ಈಗ ಮೇಡಮ್ ಅವ್ರು ಹೇಳಿದ್ರು ನಮ್ಮದು ರೆಕಾರ್ಡ್ ಆಗಿ ಬಂದ್ಬಿಟ್ಟಿರುತ್ತೆ 4ನೇ 5ನೇ ತಿಂಗಳಿಂದ ಅಂತ ಹೇಳ್ಬಿಟ್ಟು. ಹಂಗೆ ಭೂಮಿ ಬಂದಿದ್ದೀವಿ, ಏನೆಲ್ಲ ಗೊತ್ತಿಲ್ದೋ ಕರ್ಮಗಳನ್ನ ಮಾಡಿದೀವಿ. ಅವುಗಳನ್ನ ಕಳ್ಕೊಂಡು ನಾವ್ ಇದೇ ಜನ್ಮದಲ್ಲಿ ನಾವು ಮೋಕ್ಷ ಹೊಂದ್ಬೇಕಂದ್ರೆ ಪತ್ರಿಜಿ ಗುರುಗಳು ನೋಡ್ರಿ ಹೆಂಗೆ ಬಂದಿದ್ರು, ಹೆಂಗೆ ಮೋಕ್ಷ ಹೊಂದಿದ್ರು. ಆತರ ನೋಡಿದಾಗ ನಾವು ಕೂಡ ಸಾಧ್ಯತೆ ಐತಲ್ಲ ಅಂತ ಒಂದು ಪ್ಲಾಟ್ಫಾರ್ಮ್, ವೇದಿಕೆ ಸಿಕ್ಕಿದೆ ನಿಮಗೆ. ಇದ್ರ ಯುಟಿಲೈಸ್ ಮಾಡ್ಕೊಳ್ಳೋಣ, ಸದ್ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆದ್ರಿಂದ ಯಾರಿಗೆಲ್ಲ ಸಾಧ್ಯತೆ ಆಗುತ್ತೆ ನಿಮ್ಗೆ ಕಂಟಿನ್ಯೂಸ್ ಅಂತಲ್ಲ, ಅಟ್ಲೀಸ್ಟ್ 1 ವಾರದಲ್ಲಿ 4 ವಾರ ಬರುತ್ತೆ ಇದು. ಅದು 1ನೇ ತಾರೀಕಿಂದ 21 ದಿನದ್ದು ಸೆಷನ್ ಅಂತಂದ್ರೆ 4 ವಾರ ಬರುತ್ತೆ ಅಷ್ಟೇ. ಒಂದೊಂದು ವಾರ ಒಬ್ಬೊಬ್ಬ ಮಾಸ್ಟರ್ಸ್ ನಮಗೆ ನಿರೂಪಣೆ ಮಾಡಿಕೊಟ್ರೆ ಮಧ್ಯಾಹ್ನ ಸೆಷನ್ ನಲ್ಲಿ ಹೆಲ್ಪ್ ಆಗುತ್ತೆ. ಆದ್ರಿಂದ ಯಾರಾದ್ರೂ ಆತರ ಮಾಡ್ತಕ್ಕಂಥವ್ರು ಬಹಳ ಈಸಿ ಇದೆ ನೋಡಿ. ಎಂದೂ ಮಾತಾಡದಿದ್ದ ಇರ್ತಕ್ಕಂಥ ಇವತ್ತು ನಾಗರತ್ನ ಮೇಡಮ್ ಅವ್ರು ಇವತ್ತು ಕ್ಲಾಸ್ ನಡೆಸ್ಕೊಟ್ರು. ಇಷ್ಟೇ ಸಿಂಪಲ್. ಹೇಳ್ತಾರೆ ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ರೋಗ ಅಂತ ಹೇಳ್ಬಿಟ್ಟು. ಹಂಗೆ ಮಾಡ್ತಾ ಹೋದ್ರೆ ಆರಂಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬಹುದು, ಪರವಾಗಿಲ್ಲ. ನಾವು ಕೂಡ ತಪ್ಪು ಎಡವಿ ಬಂದಿರ್ತಕ್ಕಂಥದ್ದು. ಯಾರು ಕೂಡ ಮಾಸ್ಟರ್ ಇದಾಗಕ್ಕಾಗಲ್ಲ ಸಡನ್ಲಿ. ಕಲಿತಾ ಮಾಡೋಣ. ಆದ್ರಿಂದ ತಮ್ಮ ಒಂದು ಸರ್ವಿಸ್ ಅನ್ನ ನಾವು ನಿರೀಕ್ಷಣೆ ಮಾಡ್ತಾನೆ ಇರ್ತೀವಿ. ಯಾರಾದ್ರೂ ಮಾಡ್ತಕ್ಕಂಥರಿದ್ರೆ ತಮ್ಮ ಸೇವೆನ ಸಲ್ಲಿಸಿ ಅಂತ ಹೇಳೋದ್ರ ಜೊತೆಗೆ, ಅದೇ ನಾಳೆ ಕೊನೆಯ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಿ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಇನ್ವಾಲ್ವ್ ಆಗಿ ಪ್ರತಿಯೊಬ್ರು ಏನ್ ಅನಿಸ್ತು ಅನ್ನೋದನ್ನ ಕೂಡ ಹೇಳ್ರಿ. ಯಾರಾದ್ರೂ ಒಬ್ರು ಅಥವಾ ಇಬ್ರು ರೆಡಿ ಮಾಡ್ಕೊಂಡಿರ್ರಿ 1ನೇ ತಾರೀಕಿಂದ ಇಲ್ಲಿವರೆಗೆ. ಹಂಗಂತ ಪೂರಾ ಹೇಳೋದ್ ಬೇಕಾಗಿಲ್ಲ. ಯಾವ ಮಾಸ್ಟರ್ನ ಏನ್ ಕ್ಲಾಸ್ ಸಿಕ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸಾಕ್ಟ್ ಆಗಿ ಇಂಥ ಡೇಟಿಗೆ ಅಂತ ಸಿಗದೆ ಇದ್ರು, ಇಂಥ ಮಾಸ್ಟರ್ ಬಂದ್ರು, ಇಂಥ ಜ್ಞಾನ ಕೊಟ್ರು ಅಂತ ಹೇಳಿದಾಗ ಸಡನ್ಲಿ ಎಲ್ಲರಿಗೂ ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಫ್ಲಾಶ್ ಆಗುತ್ತೆ ಅಂತ ಅಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಆಗಿತ್ತು ನನ್ನ ಒಂದು ಅನಿಸಿಕೆ. ಏನಂತೀರಿ ಮೇಡಮ್? ಯಾರಾದ್ರೂ ಹೇಳಿ ಇನ್ನೊಂದಿಬ್ರು. ಹೊರಟು ನಾಗರತ್ನ ಮೇಡಮ್. ನಮಸ್ತೆ ಸರ್, ನಮಸ್ತೆ. ನೀವು ತುಂಬಾ ಚೆನ್ನಾಗಿ, ನಾವು ಈ 1 ತಿಂಗಳು ಸುಮ್ನೆ 21 ದಿನ ನಾವೇನ್ ಕಲ್ತ್ವಿ ಅನ್ನೋದ್ರದ್ದು ಅರ್ಥ ಆಗಿದ್ದವರಾಗಿದ್ರೆ ಅಥವಾ ತಿಳ್ಕೊಂಡಿದ್ರೆ ಅದ್ರದ್ದು ನಮ್ಗೆ ಇವ್ರು ತಿಳ್ಕೊಂಡಿದ್ದಾರೆ ಅಂತ ಒಂದು ಇದು ಬರುತ್ತೆ. ಸುಮ್ನೆ ಕೇಳಿಸ್ಕೊಂಡು ಈ ಕಡೆ ಬಿಡೋದಲ್ಲ. ಅದು ನಾವು ಮಾಡಿದ್ದಕ್ಕೆ ಪ್ರಯೋಜನ ಏನು, ಇಷ್ಟೊಂದು ಜ್ಞಾನ ಅನ್ಸಿದ್ರಲ್ಲ ಅದನ್ನೆಲ್ಲ ನಾವ್ ಎಷ್ಟು ತಿಳ್ಕೊಂಡ್ವಿ ಅನ್ನೋದಕ್ಕೆ ಒಂದು, ಈಗ ನೀವ್ ಹೇಳ್ದಂಗೆ ಒಂದು ಪರೀಕ್ಷೆ, ಒಂದು 7ನೇ ಕ್ಲಾಸಿಂದ 8ನೇ ಕ್ಲಾಸ್ ಪಾಸ್ ಆಗ್ತೀವಿ ಅಂದ್ರೆ 7ನೇ ಕ್ಲಾಸಲ್ಲಿ ಕೊನೆಯವರೆಗೂ ನಾವೇನ್ ಕಲ್ತ್ವಿ ಅದಾದ್ಮೇಲೆ ಮತ್ತೆ ಇನ್ನೊಂದು ಕ್ಲಾಸ್ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಆತರ ಒಂದು ಪರೀಕ್ಷೆ ಇರ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ. ಅದು ಪರೀಕ್ಷೆ ಅಂತಾನೂ ಅಲ್ಲ, ನಮ್ಮ ಜ್ಞಾನ ಅರಿವು ನಾವೇನ್ ಅರ್ತ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮತ್ತೆ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ನಮಸ್ತೆ, ಧನ್ಯವಾದಗಳು ಸರ್. ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಮಸ್ತೆ ಸರ್. ಈಗ ದಯವಿಟ್ಟು ಎಲ್ಲರೂ ಕೂಡ ಸಾಯಂಕಾಲ ಸೋಮವಾರದಿಂದ ಶನಿವಾರದವರೆಗೆ 7 ಗಂಟೆಯಿಂದ 8 ಗಂಟೆ 9 ಗಂಟೆ ತನಕ 2 ಸೆಷನ್ ಇರ್ತವೆ. ಇದರಲ್ಲಿ ಟಿವಿಯಲ್ಲಿ ಫ್ರೀ ಇರ್ತಕ್ಕಂಥ ನೋಡಿ. ಆಸ್ಥಾ ಟಿವಿ ಚಾನಲ್ ಅಂತ ಬರುತ್ತೆ. ಅದು ಪತಂಜಲಿ ಯೋಗ ಗುರು ಏನು ಬರ್ತಾರಲ್ಲ ಅವ್ರದ್ದು ಒಂದು ಅದು ಚಾನಲ್. ಅಲ್ಲಿ ರಾಮಚಂದ್ರಪುರ ಮಠದ ಒಂದು ಭಾರತೀ ಸ್ವಾಮೀಜಿಗಳು ಹೇಳ್ತಿರ್ತಾರೆ. ಒಂದು ತತ್ವ ಭಾಗವತಂ ಅಂತೇಳಿ ಒಂದು ಸನ್ನಿವೇಶ, ಅದು ಭಾಗವತದ ಬಗ್ಗೆ ನಡೀತಾ ಇದೆ. ಅಲ್ಲಿ ನಿನ್ನೆ ನಾನು ಕೇಳ್ತಕ್ಕಂಥ ಒಂದು ಪ್ರಸಂಗ, ನಳ ದಮಯಂತಿಯ ಒಂದು ಪ್ರಸಂಗ ಬಂದಿದೆ. ದಮಯಂತಿ ನಳನನ್ನು ಕುರಿತು ಪರಿತಪಿಸ್ತಾ ಇದ್ದಾಳೆ. ಯಾಕಂದ್ರೆ ಬಿಟ್ಟು ಹೋಗಿದ್ದಾರೆ, ಅದ ಏನೋ ಒಂದು ಪ್ರಸಂಗಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವಾಗ ಆ ನಳನನ್ನು ಕೂಡ್ಬೇಕಾಗಿದೆ, ಕರಿಬೇಕಾಗಿದೆ. ದಮಯಂತಿ ಬೇರೆಲ್ಲ ಹೇಳಿದ್ರು ಬರ್ತಾ ಇಲ್ಲ. ಅವನು ಏನ್ ಮಾಡಿ ಕರಿಬೇಕು ಅಂತಂದಾಗ ಎಷ್ಟೋ 1000 ಮೈಲ್ ದೂರದಲ್ಲಿ ಇದ್ದಾನೆ ಅವನು. ಅವಾಗ ಹೇಳ್ತಾಳೆ, ಒಂದು ಐಡಿಯಾ ಬರುತ್ತೆ ಅವಳಿಗೆ. ಏನಂತಂದ್ರೆ ದಮಯಂತಿಯ ಸ್ವಯಂವರ ನಡೀತಾ ಇದೆ ಅಂತೇಳಿ ವಿಷಯ ಅವನ್ ಕಿವಿ ತಲುಪಿದ್ರೆ, ಹೌದಾ ಮತ್ತೆ ದಮಯಂತಿ ಸ್ವಯಂವರ ಏರ್ಪಡಿಸ್ಕೊಂಡು ಮದುವೆ ಆಗ್ತಾಳ ಅಂತೇಳಿ ಹುಚ್ಚದ್ ಓಡಿ ಬರ್ತಾನ ಅನ್ನೋ ಒಂದು
ಇದರಿಂದ ಆ ಪ್ರಸಂಗ ಪ್ರಸ್ತಾಪ ಆಯ್ತು ನಿನ್ನೆ. ನನಗೆ ಗೊತ್ತಿರ್ಲಿಲ್ಲ ದಮಯಂತಿ ಯಾರ ಮಗಳು ಅಂತ ಕೇಳಿ. ನಿನ್ನೆ ಗೊತ್ತಾಯ್ತು ಭೀಮನ ಮಗಳು ಅಂತಕ್ಕಂಥದ್ದು ಗೊತ್ತಾಯ್ತು. ಹಿಂಗೆ ನಾವು ನೋಡ್ತಾ ನೋಡ್ತಾ ಹೋದ ಹೊಸ ಹೊಸ ಇತಿಹಾಸದ ವಿಷಯಗಳೇ ಗೊತ್ತಾಗ್ತವೆ. ಅದಕ್ಕೆ ಆ ತರದ ಒಂದು ಸನ್ನಿವೇಶಗಳು, ಸಂದರ್ಭಗಳು, ಬುಕ್ಸ್ ಗಳನ್ನ ಯಾರಾದ್ರೂ ಪಾರಾಯಣ ಮಾಡಿದ್ರೆ ದಯವಿಟ್ಟು ನೀವು ಕೂಡ ಟೈಮ್ ತಗೊಂಡು ಅದನ್ನ ಸ್ವಾಧ್ಯಾಯ ಮಾಡ್ತಕ್ಕಂತ ಕೆಲಸ ಮಾಡಿದ್ದೆ ಆದಲ್ಲಿ ಇಲ್ಲಿ ಬೇಕಾದಂತ ಮಾಸ್ಟರ್ ಇದ್ದೀರಾ, ಎಜುಕೇಟೆಡ್ ಇದ್ದೀರಾ, ಓದು ಬಲ್ಲವರು ಇದ್ದೀರಾ, ಆ ಕೆಲಸವನ್ನು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಮುಗಿದು 7 ಗಂಟೆಯಿಂದ ಸ್ಟಾರ್ಟ್ ಆಗಿ 7:15 ಮುಗಿಯುತ್ತೆ. 7:15 8 ಗಂಟೆ ತನ ಮೈಸೂರು ಗಣಪತಿರಾವ್ ಇವರಿಂದ ಭಾಗವತಂ ಒಂದು ಸನ್ನಿವೇಶ ನಡೆಯುತ್ತೆ. ಅಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಕೊಡ್ತಾ ಇರ್ತಾರೆ. ಇವೆರಡನ್ನ ಮಿಸ್ ಮಾಡದೆ ನೋಡಿ. ಇದಾದ ನಂತರ 8 ಗಂಟೆಗೆ ಅಲ್ಲೇ ಪಕ್ಕದಲ್ಲಿ ಸಿರಿ ಕನ್ನಡ ಚಾನಲ್ ಇರುತ್ತೆ. ಅದರಲ್ಲಿ ಆಂಜನೇಯನ ಒಂದು ಮಹಾಬಲಿ ಆಂಜನೇಯನ ಒಂದು ಇದು ಬಾಲ್ಯದಿಂದ ಹಿಡಿದು ಸನ್ನಿವೇಶ ನಡೀತಾ ಇದೆ. ಅದನ್ನು ಕೂಡ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ತಮ್ಗೆ ಯಾರಾದ್ರೂ ಇನ್ನೂ ವಿಷಯಗಳು ಗೊತ್ತಿದ್ರೆ ಅದೇ ತರ ಸಿರಿ ಕನ್ನಡದಲ್ಲಿ 7 ಗಂಟೆಯಿಂದ ಅದರಲ್ಲೇ ಇರುತ್ತೆ. ಯಾವುದು ಅಂತಂದ್ರೆ ಯಶೋದೆಯನ ನಂದ ಗೋಕುಲ ಯಶೋದೆಯನ ಮುದ್ದು ಕೃಷ್ಣ ಅಂತ ಹೇಳ್ಬಿಟ್ಟು ಆ ಕೂಡ ಒಂದು ಇದು ಹಿಡಿತೆ. ಇಂಥವ್ ನೋಡಿದಾಗ ಒಂದ್ ಕೆಲಸ ಮಾಡಿ, ಎಲ್ಲರೂ ಕೂಡ ನೋಟ್ಸ್ ಮಾಡಿ ಇಟ್ಕೊಳ್ರಿ, ಒಂದ್ ಪಾಯಿಂಟ್ ಗಳನ್ನ ಬರ್ಕೊಡ್ರಿ. ಹಂಗಂತ ಪೂರ ಹೇಳ್ಬೇಕಾಗಿಲ್ಲ. ಕೆಲವೊಂದು ಪ್ರಸಂಗ ಹೇಳಿದೆ ನಾನು. ಭೀಮನ ಮಗಳು ಯಾರು ದಮಯಂತಿ ಅಂತ ಹೇಳಿ. ಎಸ್, ಈ ತರ ಗೊತ್ತಿರೋ ಒಂದು ವಿಷಯ ಹೇಳಿದಾಗ ಇಟ್ಟಿಟ ಕಲಿತಾ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ನೋಡಿ. ಹಂಗ ವಿಷಯವನ್ನ ಕಲಿತಾ ಜ್ಞಾನ ಅರ್ಜನೆಯನ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಭಿನಂದನೆಗಳು. ಓವರ್ ಟು ಮೇಡಮ್. ನಮಸ್ತೆ ಸರ್, ಒಳ್ಳೆ ವಿಷಯಗಳು. ಜೊತೆಗೆ ಟಿವಿ ಇದು ನೀವು ನಳದಮಯಂತಿದ್ದು ಯಾವ ಟಿವಿ ಅಂತ ಹೇಳಿದ್ರಿ ಸರ್? ಅದು ಆಸ್ಥಾ ಚಾನಲ್ ಮೇಡಮ್. ಧನ್ಯವಾದಗಳು ಸರ್. ಮತ್ತೆ ನಾವು ಇದನ್ನ ನೋಡ್ತಾ ಇರ್ತೀವಿ ಸಿರಿ ಕನ್ನಡ. ಸಾಯಂಕಾಲ ಅದು ಇದು ಹನುಮಂತಂದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಮತ್ತೆ ಈ ತರ ಒಳ್ಳೆ ವಿಷಯಗಳು ಒಂದೊಂದು ಪಾಯಿಂಟ್ ಇದ್ರು ನಮ್ಗೆ ನಿಜವಾಗ್ಲೂ ನೀವ್ ಹೇಳ್ದಂಗೆ ಭೀಮನ ಮಗಳು, ಆಮೇಲೆ ಮಕ್ಕಳು ಪಾಂಡವರಿಗೆ ಮಕ್ಕಳೇ ಇಲ್ಲ ಅಂತ ಒಬ್ರು ಅಂತಾರೆ, ಮಕ್ಕಳು ಅಂತಾರೆ. ಇವೆಲ್ಲ ಒಂದು. ಆಮೇಲೆ ನಳದಮಯಂತಿ ಎಷ್ಟೊಂದು ಚೆನ್ನಾಗಿ ಗಂಡ ಹೆಂಡತಿ ಒಂದು ಸೀರೆ ಒಂದು ಬಟ್ಟೆನಲ್ಲಿ ಸುತ್ಕೊಂಡು ಮಲಗಿದ್ದವ್ರು ಇದಕ್ಕಿದಂಗೆ ಅವು ಬೇರೆ ಆಗ್ಬಾರ್ದು ಹೋಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅವಳು ಮದ್ವೆ ಆಗ್ತಾಳೆ ಅಂತ ಕೇಳಿಸುದ್ದಿ ಗೊತ್ತಾದ್ರೆ ತಕ್ಷಣ ಗಂಡ ಬರ್ತಾನೆ ಅಂತ ಎಷ್ಟು ಉಪಾಯವಾಗಿ ಅವಳು ಯಾವ ಐಡಿಯಾ ಹಾಕೊಂಡು ಕೂಗ್ಕೋತಾಳೆ ಅನ್ನೋದನ್ನ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಈ ತರ ವಿಷಯಗಳು ಬೇಕಿತ್ತು. ಯಾವ್ದಾದ್ರು ಒಂದು ಕತೆ ಕೇಳೋದ್ರಲ್ಲಿ ಒಂದು ಪಾಯಿಂಟ್ ನ ಎತ್ತಿ ಹಿಡಿಯುವಂತದ್ದು ಒಂದೊಂದು ಇರುತ್ತೆ. ಅದನ್ನ ತಿಳ್ಕೊಬೇಕು ಸರ್. ನಾವು ಟಿವಿ ನೋಡ್ತೀವಿ ಅಂತ ಅಂದ್ರೆ ಟಿವಿ ನೋಡೋದು ತಪ್ಪಲ್ಲ. ಈ ತರ ಒಳ್ಳೊಳ್ಳೆ ಒಂದು ಆಧ್ಯಾತ್ಮಿಕದ್ದು ಗಣಪತಿ ಸಚ್ಚಿದಾನಂದ ಅವರು ಭಾಗವತ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತಲ್ವ ಸರ್ ಅದು. ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ ಸಾಯಂಕಾಲ ಟೈಮ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಮೇಡಮ್ ಸಮಯ ಆಗ್ತಾ ಇದೆ, ಕಾರ್ಯಕ್ರಮ ಆಯ್ತು. ಅದು ಎಂಡ್ ಮಾಡ್ಬೇಕಾದ್ರೆ ಮಾಡಿ ಎಂಡ್ ಮಾಡಿ ಮೇಡಮ್. ನಮಸ್ತೆ ಎಲ್ಲ. ಇದುವರೆಗೂ ನಮಗೆ ಧ್ಯಾನ ಮತ್ತು ವಿಷಯ ಹಂಚಿಕೆ ಎಲ್ಲವನ್ನು ನಡೆಸಿಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಲ್ಲಿ ಕಾರ್ಯಕರ್ತರುಗಳಿಗೆಲ್ಲ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಅಂತಿಮಗೊಳಿಸೋಣ ಅಥವಾ ಪ್ರಾರ್ಥನೆಯೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ.